ಶ್ರೀ ಸಾಯಿರಾಮ್. ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಸುಸ್ವಾಗತ. 10ನೇ ತರಗತಿ ರಾಜ್ಯ ಪಠ್ಯ ವಿಜ್ಞಾನ ಪಠ್ಯಪುಸ್ತಕ 2 ಪಾಠ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಇಂದು ಈ ಪಾಠದ 3ನೇ ಭಾಗ ಹೈಡ್ರೋಕಾರ್ಬನ್ಗಳು, ಇದರ ಬಗ್ಗೆ ನಾವು ಅರ್ಥೈಸಿಕೊಳ್ಳೋಣ. ಹೈಡ್ರೋಕಾರ್ಬನ್ಗಳ ಬಗ್ಗೆ ಅರ್ಥೈಸಿಕೊಳ್ಳುವ ಮುನ್ನ ಹಿಂದಿನ ಭಾಗದ ಮುಖ್ಯಾಂಶಗಳನ್ನು ಒಮ್ಮೆ ನಾವು ಮೆಲುಕಾಕೋಣ ಹಾಗೂ ಮನೆ ಕೆಲಸಕ್ಕೆ ನೀಡಿರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ಖಚಿತ ಮಾಡಿಕೊಳ್ಳೋಣ. ಹಿಂದಿನ ಭಾಗದಲ್ಲಿ ನಾವು ತಿಳ್ಕೊಂಡ್ವಿ, ಕಾರ್ಬನ್ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ನಮ್ಮ ನಿತ್ಯ ಜೀವನದಲ್ಲಿ ನಾವು ಬಳಸ್ತೇವೆ. ಅಂತಹ ಕಾರ್ಬನ್ ಅಲೋಹವಾಗಿದೆ ಹಾಗೂ ಪರಸ್ಪರ ಅಥವಾ ಬೇರೊಂದು ಧಾತುಗಳೊಂದಿಗೆ ಸಹವೆಲೆನ್ಸಿ ಬಂಧವನ್ನು ಉಂಟು ಮಾಡಿಕೊಳ್ಳುತ್ತೆ. ಅಂದರೆ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳುತ್ತಾ ತನ್ನ ಬಾಂಧವ್ಯವನ್ನು ಅದು ಬೆಳೆಸಿಕೊಳ್ಳುತ್ತೆ. ಮತ್ತೆ ತಿಳ್ಕೊಂಡ್ವಿ, ಇಂಥ ಕಾರ್ಬನ್ ಅನೇಕ ವಸ್ತುಗಳಲ್ಲಿ ಅಡಕವಾಗಿದೆ. ಕಾರಣ ಅದರಲ್ಲಿರ್ತಕ್ಕಂಥ ವಿಶೇಷ ಲಕ್ಷಣ ಬಹುರೂಪತೆ. ವಿವಿಧ ಭೌತಿಕ ರೂಪಗಳನ್ನು ಹೊಂದಿದ್ದು ಒಂದೇ ರೀತಿಯ ರಾಸಾಯನಿಕ ಲಕ್ಷಣಗಳನ್ನು ಹೊಂದಿರತಕ್ಕಂತಹ ವಿದ್ಯಮಾನ ಈ ಬಹುರೂಪತೆ. ಈ ಬಹುರೂಪತೆಯ ವಿದ್ಯಮಾನವನ್ನು ಕಾರ್ಬನ್ ಸಹ ಹೊಂದಿದೆ. ಅಷ್ಟೇ ಅಲ್ಲ, ಕಾರ್ಬನ್ನ ಮಿಲಿಯನ್ ಗಟ್ಟಲೆ ಸಂಯುಕ್ತಗಳು ಉದ್ಭವ ಆಗುವುದಕ್ಕೆ ರಾಸಾಯನಿಕವಾಗಿ ಇರ್ತಕ್ಕಂತಹ 3 ಪ್ರಮುಖ ಲಕ್ಷಣಗಳಿದ್ದಾವೆ. ಅವುಗಳೇ ಕೆಟನೀಕರಣ ಹಾಗೂ ಚತುರ್ವೆಲೆನ್ಸಿ ಮತ್ತು ಸಮಾಂಗತೆ. ಇದಿಷ್ಟನ್ನ ನಮ್ಮ ಹಿಂದಿನ ಭಾಗಗಳಲ್ಲಿ ನಾವು ತಿಳ್ಕೊಂಡಿದ್ವಿ. ಹಾಗೂ ಮನೆ ಕೆಲಸ 2 ಇದರ ಉತ್ತರಗಳನ್ನು ಒಮ್ಮೆ ಎಲ್ಲರೂ ಸಹ ಖಚಿತ ಮಾಡಿಕೊಳ್ಳೋಣ. ಹೆಚ್ಚು ಆನಂದ ಆಗ್ತಾ ಇದೆ, ನೀವೆಲ್ಲರೂ ನಿಮ್ಮ ಉತ್ತರಗಳನ್ನು ಬರೆದಿರೋದನ್ನ ನಿಮ್ಮ ಲೇಖನಿಗಳನ್ನು ಇಟ್ಟುಕೊಂಡು ಖಚಿತ ಮಾಡಿಕೊಳ್ಳೋದಕ್ಕೆ ಸಿದ್ಧರಾಗಿದ್ದೀರಿ. ವಿದ್ಯಾರ್ಥಿಗೆ ಬೇಕಾಗಿರ್ತಕ್ಕಂಥ ಲಕ್ಷಣಗಳಲ್ಲಿ ಶ್ರದ್ಧೆ ಹಾಗೂ ತೊಡಗಿಸಿಕೊಳ್ಳುವಿಕೆ, ದಟ್ ಈಸ್ ಇಂಟ್ರೆಸ್ಟ್ ಅಂಡ್ ಕಮಿಟ್ಮೆಂಟ್ ವಿಚ್ ವಿಲ್ ಮೇಕ್ ದ ಚೈಲ್ಡ್ ಟು ರೀಚ್ ಟು ಹಿಸ್ ಗೋಲ್. ಯಾವುದೇ ಒಂದು ಕೆಲಸದಲ್ಲಿ ಶ್ರದ್ಧೆ ಇದ್ದರೆ ಶ್ರದ್ಧಾವಾನ್ ಲಭತೆ ಜ್ಞಾನಂ. ನೀವೆಲ್ಲರೂ ಸಹ ತುಂಬ ಶ್ರದ್ಧೆಯಿಂದ ಈ ಪಾಠವನ್ನು ಆಲಿಸ್ತಾ ಇದ್ದೀರಿ. ಈಗ ಮನೆ ಕೆಲಸ 2 ಇದರ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಖಚಿತ ಮಾಡಿಕೊಳ್ಳೋಣ. ಮೊದಲನೇ ಪ್ರಶ್ನೆ, ಈ ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ. ಕೆಟನೀಕರಣ. ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧವನ್ನು ಉಂಟು ಮಾಡಿಕೊಳ್ಳುತ್ತಾ ಬೃಹತ್ ಅಣುಗಳನ್ನು ಉತ್ಪತ್ತಿ ಮಾಡುವಂಥ ವಿದ್ಯಮಾನ, ಇದು ಕೆಟನೀಕರಣ. ಸಮಾಂಗತೆ. ಒಂದೇ ಅಣುಸೂತ್ರ ಹೊಂದಿದ್ದು ವಿವಿಧ ಭೌತಿಕ ಹಾಗೂ ರಾಸಾಯನಿಕ ಲಕ್ಷಣಗಳನ್ನು ಹೊಂದಿರತಕ್ಕಂತಹ ಸಂಯುಕ್ತಗಳಿಗೆ ಸಮಾಂಗೀಯ ಸಂಯುಕ್ತಗಳು ಅಂತ ಕರೀತೇವೆ, ಐಸೋಮರ್ಸ್. ಆ ವಿದ್ಯಮಾನವೇ ಸಮಾಂಗತೆ. ಎರಡನೇ ಪ್ರಶ್ನೆ ತುಂಬ ಪ್ರಮುಖವಾಗಿರ್ತಕ್ಕಂಥದ್ದು. ಮುಂದಿನ ವಿದ್ಯಾಭ್ಯಾಸದ ಒಂದು ಗಣನೆಗೆ ತೆಗೆದುಕೊಂಡಾಗ ಅಥವಾ ಪರೀಕ್ಷಾ ದೃಷ್ಟಿಯಿಂದ ಕಾರ್ಬನ್ ಚತುರ್ವೆಲೆನ್ಸಿ ಹೊಂದಿದೆ, ಏಕೆ ವಿವರಿಸಿ. ಚತುರ್ವೆಲೆನ್ಸಿ ಹೊಂದಿದೆ ಏಕೆ? ಯಾವುದೇ ಪರಮಾಣು ಸ್ಥಿರತೆಯನ್ನು ಹೊಂದಬೇಕಾಗಿದ್ರೆ ಅದಕ್ಕೆ ಅಷ್ಟಕ ವಿನ್ಯಾಸ ಬೇಕು. ಆ ಅಷ್ಟಕ ವಿನ್ಯಾಸವನ್ನು ಹೊಂದುವುದಕ್ಕಾಗಿ ಆ ಪರಮಾಣು ಒಂದಾ ತನ್ನಲ್ಲಿರುವಂತಹ ಸ್ವತಂತ್ರ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುತ್ತೆ ಅಥವಾ ಬೇರೊಂದು ಪರಮಾಣುವಿನಿಂದ ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುತ್ತೆ. ಆದರೆ ಕಾರ್ಬನ್ ನಲ್ಲಿ ಕಳ್ಕೊಳ್ಳೋದು ಪಡ್ಕೊಳ್ಳೋದು ಅಂತ ಇಲ್ಲ, ಹಂಚಿಕೊಳ್ಳೋದಿದೆ. ಆ ಹಂಚಿಕೊಳ್ಳೋದ್ರಿಂದ ಅದು ತನ್ನ ಸ್ಥಿರತೆಯನ್ನ ಅಷ್ಟಕ ವಿನ್ಯಾಸವನ್ನು ಹೊಂದಲು ಸಾಧ್ಯ ಇದೆ. ಹಾಗಾದ್ರೆ ಎಷ್ಟು ಎಲೆಕ್ಟ್ರಾನ್ಗಳನ್ನು ಅದು ಹಂಚಿಕೊಳ್ಳುತ್ತೆ? ನಮ್ಗೀಗಾಗಲೇ ತಿಳಿದಿದೆ ವಿದ್ಯಾರ್ಥಿಗಳೇ, ಕಾರ್ಬನ್ನ ಪರಮಾಣು ಸಂಖ್ಯೆ 6.
ಆ ಪರಮಾಣು ಸಂಖ್ಯೆ 6 ಕಾರ್ಬನ್ದು ಇದ್ದಾಗ ನಾವು ಎಲೆಕ್ಟ್ರಾನ್ ವಿನ್ಯಾಸ ಈ ರೂಪದಲ್ಲಿನೂ ಬರೀತೇವೆ. ಹೇಗೆ? ಇದು ಕೆ ಕವಚ. ಸೊ ಕೆ ಕವಚದಲ್ಲಿ ಒಂದೇ ಉಪಕವಚ ಎಸ್ ಇದೆ. ಆ ಎಸ್ಸಿನ ಸಾಮರ್ಥ್ಯ 2 ಎಲೆಕ್ಟ್ರಾನ್. ಆದ ಕಾರಣ ನಾನು ಇಲ್ಲಿ ಬರೀತೇನೆ 1s2. ಇನ್ನು ಎರಡನೇ ಕವಚ ಎಲ್ ಕವಚ. ಎಲ್ ಕವಚದಲ್ಲಿ 2 ಉಪಕವಚಗಳಿದೆ. ಆ ಎಲ್ ಕವಚ ಎರಡನೇದಿರೋದ್ರಿಂದ ನಾನು 2 ಅಂತ ಹಾಕ್ತೇನೆ. 2s 2p. ಎಸ್ ಸಾಮರ್ಥ್ಯ ಎಲ್ಲಿಗೆ ಹೋದ್ರೂ 2 ಎಲೆಕ್ಟ್ರಾನ್ಗಳು. ಸೊ 2 ಇದೆ. ಪಿ ಸಾಮರ್ಥ್ಯ ಅವಾಗ ಎರಡನೇ ಕವಚದ ಪೂರ್ಣ ಸಾಮರ್ಥ್ಯ 8 ಎಲೆಕ್ಟ್ರಾನ್. ಆದರೆ ನಮಗೆ ಕಾರ್ಬನ್ದು Z = 6. ಈಗಾಗಲೇ 4 ತುಂಬಿದೆ. ಇನ್ನೆಷ್ಟು ಬೇಕಾಗುತ್ತೆ? ಇನ್ನೆರಡೇ ಬೇಕಾಗಿರೋದು. ಸೊ ಪಿಗೆ 2. ಆದರೆ ಪಿ ಎಂಬ ಕಕ್ಷೆಯಲ್ಲಿ 3 ಉಪಕಕ್ಷೆಗಳಿರ್ತವೆ. ಯಾವ್ಯಾವುದು ಅಂದರೆ px, py, pz ಅಂತ. ಆಗ ನಾವು ನೋಡುವಾಗ ಇಲ್ಲಿ ನಾವು ಗಮನಿಸಿದ್ರೆ pxಗೆ 1 ಹೋಗಿದೆ, pyಗೆ 1 ಹೋಗಿದೆ. ಆಗ ಪೂರ್ಣವಾಗಿ ಹೀಗಾಯ್ತು. ಆದರೆ pz ಪೂರ್ಣಗೊಂಡಿಲ್ಲ. ಆದ ಕಾರಣ ಏನಾಗುತ್ತೆ? ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಅದರ ಒಂದು ಬದಲಾವಣೆಯನ್ನ. 2s ನಲ್ಲಿ ಇರ್ತಕ್ಕಂಥ 2 ಎಲೆಕ್ಟ್ರಾನ್ಗಳೇನಿದ್ದಾವೆ, 1 ಎಲೆಕ್ಟ್ರಾನು 2pz ಹೋಗಿ ಸೇರ್ಪಡೆಯಾಗುತ್ತೆ. ಅದು ಎರಡನೇ ಕವಚನೆ. 2s ಆಗಿರ್ಬೋದು, 2p ಆಗಿರ್ಬೋದು, ಎರಡನೇ ಕವಚ. 2l ಶೆಲ್ ಓನ್ಲಿ ಬೋತ್ ಆರ್. ಆದ ಕಾರಣ 2s ನಲ್ಲಿ ಇರ್ತಕ್ಕಂಥ 1 ಎಲೆಕ್ಟ್ರಾನ್ 2pz ಹೋಗಿ ಸೇರ್ಪಡೆ ಆಗತ್ತೆ. ಆಗ ಪೂರ್ಣವಾಗಿ ನಮಗೆ ನೆನಪಿನಲ್ಲಿ ಇಟ್ಕೋಬೇಕು, ಎಲ್ ಕವಚದಲ್ಲಿ 4 ಸ್ವತಂತ್ರ ಎಲೆಕ್ಟ್ರಾನ್ಗಳಿದ್ದಾವೆ, 4 ವ್ಯಾಲೆನ್ಸಿ ಎಲೆಕ್ಟ್ರಾನ್ಸ್. ಸೊ ಟು ಮೇಕ್ ಇಟ್ ಸ್ಟೇಬಲ್, it is going to again share another 4 electrons from either single covalent bond formed any other atom or from the carbon atom only. Then it is going to form 4 valency, that is tetravalency. The combining capacity of carbon is 4, so it is tetravalent. ಆದ ಕಾರಣ ಇದು ಚತುರ್ವ್ಯಾಲೆನ್ಸಿ. ನಿಮಗೆಲ್ಲರಿಗೂ ಸಹ ಈ ಒಂದು ಕಕ್ಷೆ ಉಪಕಕ್ಷೆಗಳ ರಚನೆ ಬರೆಯೋದ್ರಿಂದ ಸುಲಭವಾಗಿ ಅರ್ಥ ಆಗುತ್ತೆ ಎಂಬುದನ್ನು ಗಣನೆಗೆ ತೆಗೆದುಕೊಂಡು ಇಲ್ಲಿ ತಿಳಿಸಿದ್ದೇನೆ. ಈಗ ನಾವು ಉತ್ತರ ಗಮನಿಸೋಣ. ರಾಸಾಯನಿಕ ಕ್ರಿಯೆಯ ವೇಳೆ ಕಾರ್ಬನ್ನಿನ 2s2. ಸೊ ವೆನ್ ದೆರ್ ಈಸ್ ಎ ಕೆಮಿಕಲ್ ರಿಯಾಕ್ಷನ್ or during the chemical reaction process, the carbon which is having 2s2, 1 electron 2pz ಉಪಕಕ್ಷಕ್ಕೆ ವರ್ಗಾವಣೆ ಹೊಂದುವುದರಿಂದ ಕಾರ್ಬನ್ ನಲ್ಲಿ 4 ಸ್ವತಂತ್ರ ಎಲೆಕ್ಟ್ರಾನ್ಗಳು ಉಂಟಾಗುತ್ತವೆ. ಸೊ ಯು ಆರ್ ಅಬ್ಸರ್ವಿಂಗ್ ಹಿಯರ್ ಇನ್ ಕಾರ್ಬನ್ ವಿ ಆರ್ ಸೀಯಿಂಗ್ 4 ವ್ಯಾಲೆನ್ಸಿ ಎಲೆಕ್ಟ್ರಾನ್ಸ್. ಆದ್ದರಿಂದ ಇದು ಚತುರ್ವ್ಯಾಲೆನ್ಸಿ ಆಗಿದೆ. ಆದ ಕಾರಣ ಇದು ಚತುರ್ವ್ಯಾಲೆನ್ಸಿ ಆಗಿದೆ. ಸೊ ಎಲ್ಲರೂ ಸಹ ಇದನ್ನ ಗಮನಿಸಿರ್ತೀರಿ. ನೆಕ್ಸ್ಟ್ 3ನೇ ಪ್ರಶ್ನೆ. ಈ ಕೆಳಗಿನ ಸಂಯುಕ್ತಗಳ ಸಮಾಂಗೀಯ ರಚನೆಗಳನ್ನು ಬರೆಯಿರಿ. ಈಗಾಗಲೇ ಹೇಳಿದೆ ಸಮಾಂಗೀಯ ಐಸೋಮೆರಿಸಮ್, ಐಸೋಮರ್ಸ್ ಅಂದ್ರೆ ಏನು? ಅಣುಸೂತ್ರ ಒಂದೇ ಇದೆ, ರಚನೆಯಲ್ಲಿ ವಿಭಿನ್ನತೆ ಇದೆ. ಯಾವಾಗ ರಚನೆಯಲ್ಲಿ ವಿಭಿನ್ನತೆ ಬರುತ್ತೆ? ನೇರವಾಗಿ ಕಾರ್ಬನ್ ಇರೋದ್ರಲ್ಲಿ ಯಾವುದೋ ಒಂದು ಕಾರ್ಬನ್ ಅನ್ನ ಕವಲುಗಳೊಡೆದು ಬರೆದಾಗ ಅದು ಸಮಾಂಗೀಯತೆ ಉಂಟಾಗುತ್ತೆ. ಇಲ್ಲಿ ನಾವು ಗಮನಿಸ್ತಾ ಇದ್ದೀರಿ C5H12. ಸೊ ನಾರ್ಮಲ್ ಪೆಂಟೇನ್, 5 ಅಂದ್ರೆ ಪೆಂಟ್ ಅಂತ ಮುಂದೆ ನೀವು ಅದನ್ನು ತಿಳ್ಕೊಂತೀರಿ. ಈಗ ನೋಡಿ, N ಪೆಂಟೇನ್ ಮೀನ್ಸ್ ನಾರ್ಮಲ್ ಪೆಂಟೇನ್, ನಾರ್ಮಲ್ ಪೆಂಟೇನ್ ರಚನೆ. H3 ಹೇಗೆ ಬರುತ್ತೆ? ಇಲ್ಲಿ ನೀವು ಗಮನಿಸಿ, ಫಸ್ಟ್ ಕಾರ್ಬನ್ಗಳು ಎಷ್ಟಿದ್ದಾವೆ? 5 ಇದ್ದಾವೆ. 5 ನೇರ ಹಾಕಿ, 1 2 3 4 5. ಸೊ ಇದೆಲ್ಲ ಚತುರ್ವ್ಯಾಲೆನ್ಸಿ ಅಲ್ವಾ?
ಆದ ಕಾರಣ 4 ದಿಕ್ಕಿಗೆ ಹೆಚ್ಚುಗಳನ್ನು ಸೇರಿಸ್ತೀರಿ. ಇಲ್ಲಾದರೆ 2. ಯಾಕೆ ಈ ಕಡೆ 2 ಆಗಲೇ ಕಾರ್ಬನ್ ಒಟ್ಟಿಗೆ ಬಾಂಧವ್ಯವನ್ನು ಅದು ಬೆಳೆಸ್ಕೊಂಡಿದೆ. ಈಗ ಗಮನಿಸ್ತೀರಿ. ಸೊ ಇಲ್ಲಿ H3 ಯಾಕೆ ಅಂದರೆ ಈ ಸಿಗೆ ಎಷ್ಟು ಹೆಚ್ಚುಗಳಿದ್ದಾವೆ? 3 ಹೆಚ್ಚು. ಆದ ಕಾರಣ CH3. ಈ ಸಿಗೆ ಎಷ್ಟು ಹೆಚ್ಚುಗಳಿದ್ದಾವೆ? 2 ಹೆಚ್ಚು. ಸೊ CH2. ಈ ರೀತಿಯಲ್ಲಿನೂ ನೀವು ಬರೀಬಹುದು. ಅದೇ ಐಸೋಪೆಂಟೇನ್ ನೋಡಿ, ಐಸೋಪೆಂಟೇನ್ಗೆ ಹೇಳಿದೆ ಏನು ಮಾಡ್ತಾ ಇದ್ದೀವಿ ನಾವು? ಕಾರ್ಬನ್ಗಳು 4 ಒಂದತ್ರ ಹಾಕದೆ ಇನ್ನೊಂದು ಕಾರ್ಬನ್ ನೀವು ಮೇಲೆ ಹಾಕಿ ಅಥವಾ ಎಲ್ಲಾದರೂ ನೀವು ಬ್ರಾಂಚ್ ಮಾಡಿ ಹಾಕ್ಬೋದು. ನೆಕ್ಸ್ಟ್ ಹೈಡ್ರೋಜನ್ನ ಸೇರಿಸ್ತೀವಿ ನಾವು. ಈ ಕಾರ್ಬನ್ ಮೇಲೆ ಇರೋದು ಇದಕ್ಕೂ ಸಹ ಹೈಡ್ರೋಜನ್ ಸೇರುತ್ತೆ. ಅದರ ರಚನೆ ಇಲ್ಲಿದೆ ನೋಡಿ, CH3 CH ಮಾತ್ರನೇ. ಏಕೆ ಇಲ್ಲಿ C ಇದೆ, ಇದಕ್ಕೆ H3ಗಳಿದ್ದಾವೆ. CH2 CH. ದಿಸ್ ಇಸ್ ಐಸೋಪೆಂಟೇನ್. 2 ಅಂಕ ನಿಮಗೆ ಬಂದ್ಬಿಡುತ್ತೆ. ನಾರ್ಮಲ್ ಪೆಂಟೇನಿನ 2 ಐಸೋಮರ್ಗಳ ರಚನಾ ಸೂತ್ರವನ್ನು ಬರೆಯಿರಿ. ಸುಲಭವಾಗಿ ನಿಮಗೆ ಅಂಕ ಸಿಗುತ್ತೆ. ನೆಕ್ಸ್ಟ್ ನೀವು ನೋಡ್ತಾ ಇದ್ರಿ C9 ಇದೆ, ನ್ಯಾನೇನ್. ಸೊ ನ್ಯಾನೇನಲ್ಲಿ ಕಾರ್ಬನ್ಗಳು 9, ಇದೇ ರೀತಿ ರಚನೆ. ಇಲ್ಲಿ ಸಹ ನೀವು ನೋಡ್ತಾ ಇದ್ದೀರಿ ನ್ಯಾನೇನಿನ ರಚನೆ, ಕವಲುಗಳು ಹೊಡೆದು ಬರೆದಿರ್ತಕ್ಕಂಥದ್ದು. ಇದು ಬರೆದು ಅಭ್ಯಾಸ ಮಾಡಬೇಕು, ಕೇವಲ ನೋಡಿದ್ರೆ ಕಲಿಯಕ್ಕಾಗ್ತಕ್ಕಂಥದ್ದಲ್ಲ. ಇದೊಂದು ರೀತಿ ಸರಳ ಲೆಕ್ಕಗಳಿದ್ದಂಗೆ ತುಂಬ ಸುಲಭವಾಗಿ ಬರೀತೀರಿ ಈ ಲೆಕ್ಕಗಳನ್ನು. ಎಲ್ಲರೂ ಸಹ ಈ ನಿಮ್ಮ ಮನೆ ಕೆಲಸದ ಉತ್ತರಗಳನ್ನು ಸಮರ್ಪಕವಾಗಿ ನೀವು ಬರೆದಿದ್ದೀರಿ. ಅಲ್ಪ ಸ್ವಲ್ಪ ಅಲ್ಲಿ ಆಗಿದ್ದರೆ ಈಗೆಲ್ಲ ತಿದ್ದುಕೊತಾ ಇದ್ದೀನಿ. ಅದು ಸಮರ್ಪಕವಾಗಿ ತಿದ್ದಿದ್ದ ತಪ್ಪನ್ನು ಮುಂದೆ ಮಾಡಬಾರ್ದು. ನೀನು ತಪ್ಪು ತಿದ್ದುಕೊಂಡಿದ್ದಿ, ಮುಂದೆ ಆ ತಪ್ಪು ಮಾಡಬಾರ್ದು ಅಷ್ಟೆ. ಮಹಾತ್ಮ ಗಾಂಧೀಜಿ ಕತೆ ನೆನಪಾಗುತ್ತೆ ತಪ್ಪು ಅಂದ ತಕ್ಷಣ. ಅನೇಕರು ಸ್ವಾತಂತ್ರ್ಯ ಹೋರಾಟಗಾರರು ದೇಶಕ್ಕಾಗಿ ತಮ್ಮ ರಕ್ತ, ತಮ್ಮ ಕುಟುಂಬ, ಸರ್ವಸ್ವವನ್ನು ತ್ಯಾಗ ಮಾಡಿದ್ದಾರೆ. ದ ಫ್ರೀಡಮ್ ಫೈಟರ್ಸ್ ಹ್ಯಾವ್ ಸ್ಯಾಕ್ರಿಫೈಸ್ಡ್ ದೇರ್ ಬ್ಲಡ್, ಕಿತ್ ಅಂಡ್ ಕಿನ್ ಫಾರ್ ದ ಸೇಕ್ ಆಫ್ ನೇಷನ್ ಸೆಲ್ಫ್ಲೆಸ್ಲಿ. ಅದರಲ್ಲಿ ಗಾಂಧೀಜಿಯನ್ನು ಮಾತ್ರ ನಾವು ಮಹಾತ್ಮ ಅಂತ ಕರೀತೇವೆ ನೋಡಿ. ಸುಭಾಷ್ ಚಂದ್ರ ಬೋಸ್ನ ಕರೆಯಲ್ಲ, ಆಜಾದನ್ ಕರೆಯಲ್ಲ, ಭಗತ್ ಸಿಂಗನ್ ಕರೆಯಲ್ಲ. ಆದರೆ ಗಾಂಧೀಜಿಯನ್ನ ಮಹಾತ್ಮ ಅಂತೀವಿ. ಯಾಕೆ? ಗಾಂಧೀಜಿಯವರು ಒಮ್ಮೆ ತಪ್ಪು ಮಾಡಿದ ಮೇಲೆ ಆ ತಪ್ಪನ್ನು, ಅದು ತಪ್ಪು ಅಂತ ಅರಿತುಕೊಂಡ ಮೇಲೆ ಮತ್ತೆ ಆ ತಪ್ಪನ್ನು ಮುಂದುವರಿಸಲಿಲ್ಲ. ತನ್ನ ಜೀವನದಲ್ಲಿ ಆ ತಪ್ಪನ್ನು ಮತ್ತೆ ಮಾಡಲಿಲ್ಲ ಮಹಾತ್ಮ ಗಾಂಧೀಜಿಯವರು. ಆದ ಕಾರಣ ಅವರು ಮಹಾತ್ಮರಾದರು. ನೀವು ಸಹ ಮಹಾತ್ಮರಾಗೇ ಆಗೋದಕ್ಕೆ ಸಾಧ್ಯತೆ ಇದೆ. ನಿಮ್ಮಲ್ಲ ಶ್ರದ್ಧೆ ಇದೆ. ಈಗೆಲ್ಲ ನೋಡದೆ ನಿಮ್ಮ ಮನೆ ಕೆಲಸವನ್ನು ನೀವು ಸ್ಪಷ್ಟ ಮಾಡಿಕೊಂಡಿದ್ದೀರಿ, ಖಚಿತ ಮಾಡಿಕೊಂಡಿದ್ದೀರಿ. ಹೋಗೋಣ. ಇವತ್ತಿನ 3ನೇ ಭಾಗ ಇದೇ ಕಾರ್ಬನ್ ಮತ್ತು ಸಂಯುಕ್ತಗಳು ಪಾಠ. ಯಾವುದು? ಹೈಡ್ರೋಕಾರ್ಬನ್ಗಳು. ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಇಡೀ ಕಾರ್ಬನ್ ಮತ್ತು ಸಂಯುಕ್ತಗಳು ಪಾಠ ತುಂಬ ಮುಖ್ಯ. ಅದರಲ್ಲಿ ಹೈಡ್ರೋಕಾರ್ಬನ್ಗಳು ಎಂಬ ಭಾಗ ಇನ್ನೂ ಮುಖ್ಯ. ಯಾಕೆ ಅಂತ ಹೇಳಿದರೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕೇವಲ ಕಾರ್ಬನ್ ಕಾಂಪೌಂಡ್ಸ್ ಬಗ್ಗೆ ಅಧ್ಯಯನ ಮಾಡುವಂತಹ ವಿಜ್ಞಾನ ಭಾಗ ಆಗಿದ್ದರೆ, ಹೈಡ್ರೋಕಾರ್ಬನ್ಗಳು ಹೈಡ್ರೋಜನ್ ಮತ್ತು ಕಾರ್ಬನ್ ಮಾತ್ರ ಪರಮಾಣುಗಳನ್ನು ಹೊಂದಿರತಕ್ಕಂತಹ ಸಂಯುಕ್ತಗಳು. ಸೊ ಹೈಡ್ರೋಕಾರ್ಬನ್ಸ್, ಗ್ರೂಪ್ ಆಫ್ ಕಾಂಪೌಂಡ್ಸ್ ವಿಚ್ ಕಂಟೈನ್ ಓನ್ಲಿ ಹೈಡ್ರೋಜನ್ ಅಂಡ್ ಕಾರ್ಬನ್. ಬೇರೆ ಯಾವುದೇ ರೀತಿಯ ಪರಮಾಣುಗಳಿರೋದಿಲ್ಲ ಈ ಸಂಯುಕ್ತದಲ್ಲಿ. ಕೇವಲ ಕಾರ್ಬನ್ ಮತ್ತು ಹೈಡ್ರೋಜನ್ಗಳನ್ನು ಮಾತ್ರ ಹೊಂದಿರುವ ಸಾವಯವ ಸಂಯುಕ್ತಗಳು ಈ ಹೈಡ್ರೋಕಾರ್ಬನ್ಗಳು. ತುಂಬ ಸರಳವಾಗಿ ನೀವು ವ್ಯಾಖ್ಯಾನ ಮಾಡಬಹುದು. ಹೈಡ್ರೋಕಾರ್ಬನ್ಗಳೆಂದರೆ ಏನು? ಕಾರ್ಬನ್ ಮತ್ತು ಹೈಡ್ರೋಜನ್ ಪರಮಾಣುಗಳನ್ನು ಮಾತ್ರ ಹೊಂದಿರುವ ಯಾವ ರೀತಿ ಸಂಯುಕ್ತಗಳು? ಸಾವಯವ ಸಂಯುಕ್ತಗಳು. ಆರ್ಗ್ಯಾನಿಕ್ ಕಾಂಪೌಂಡ್ಸ್ ವಿಚ್ ಕಂಟೈನ್ ಓನ್ಲಿ, see the word only is very important, which contain only carbon and hydrogen atoms. ಇಂಥ ಹೈಡ್ರೋಕಾರ್ಬನ್ಗಳು
ಯಾವ ರೀತಿ ವಿಂಗಡಣೆ ಮಾಡಿದ್ದಾರೆ ನಮ್ಮ ಸರಳ ಅಧ್ಯಯನಕ್ಕಾಗಿ. ನೋಡಿ, ಜ್ಞಾನ ಬದಲಾಗ್ತಾನೇ ಇರುತ್ತೆ, ಸುಜ್ಞಾನ ಬದಲಾಗಲ್ಲ. ಕೊನೆಗೆ ಪ್ರಜ್ಞಾನ, ಜ್ಞಾನದಿಂದ ಸುಜ್ಞಾನ, ಸುಜ್ಞಾನದಿಂದ ಪ್ರಜ್ಞಾನ, ಜ್ಞಾನ ನಾಲೆಜ್, ವಿಸ್ಡಮ್ ಸುಜ್ಞಾನ. ಸೊ ಜ್ಞಾನ ಬದಲಾಗುತ್ತೆ. ಆ ಬದಲಾಗ್ತಾ ಇರೋದು ಕೇಳ್ತಾ 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 ಬದಲಾಗದೇ ಇರೋದು ಯಾವುದು ಅಂತ ನಾವು ತಿಳ್ಕೊಂತೀವಲ್ವಾ, ಅದು ಸುಜ್ಞಾನ. ಆ ಬದಲಾಗದೇ ಇರ್ತಕ್ಕಂತಹ ಒಂದು ಪದ ಅಥವಾ ಒಂದು ವ್ಯಕ್ತಿ, ಒಂದು ರೀತಿಯ ವಸ್ತು, ಇದರ ಬಗ್ಗೆ ನೀನು ಮನನ ಮಾಡ್ತಾ ಮಾಡ್ತಾ ಹೋದಾಗ ಪ್ರಜ್ಞಾನ. ಸೊ ಜ್ಞಾನ, ನಾಲೆಜ್ ಟು ವಿಸ್ಡಮ್, ವಿಸ್ಡಮ್ ಟು ಅಲ್ಟಿಮೇಟ್ ಕಾನ್ಷಿಯಸ್ನೆಸ್, ದಟ್ ಈಸ್ ಬ್ರಹ್ಮನ್ ಅಂತ ಹೇಳ್ತೀವಿ. ಬ್ರಹ್ಮನ್ ಅನ್ನೋದು ಬೇಡ, ಸದ್ಯಕ್ಕೆ ನೀವು ಜ್ಞಾನ ಬದಲಾಗ್ತಾ ಇದೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಹೈಡ್ರೋ ಕಾರ್ಬನ್ಗಳು 10ನೇ ತರಗತಿ ಮಟ್ಟಕ್ಕೆ ನಾವಿಲ್ಲಿ ತಿಳ್ಕೊಂತೇವೆ. ನೀವು ಇನ್ನೂ ಉನ್ನತ ತರಗತಿಗೆ ಹೋದಾಗ ಈ ಹೈಡ್ರೋ ಕಾರ್ಬನ್ಗಳ ಬಗ್ಗೆನೇ ಅನೇಕ ರೀತಿಯ ವಿಭಜನೆಗಳ ಬಗ್ಗೆ ನೀವು ತಿಳ್ಕೊಂತೀನಿ. 10ನೇ ತರಗತಿ ಮಟ್ಟಕ್ಕೆ ನಾವು ಹೈಡ್ರೋ ಕಾರ್ಬನ್ಗಳನ್ನು 3 ರೀತಿಯಲ್ಲಿ ವರ್ಗೀಕರಿಸಿದ್ದೇವೆ. ಮೊದಲನೇದು ಆಲಿಫೆಟಿಕ್ ಹೈಡ್ರೋ ಕಾರ್ಬನ್ಗಳು, ಎರಡನೇದು ಆಲಿಸೈಕ್ಲಿಕ್ ಹೈಡ್ರೋ ಕಾರ್ಬನ್ಗಳು, ಮೂರನೇದು ಆರೋಮ್ಯಾಟಿಕ್ ಹೈಡ್ರೋ ಕಾರ್ಬನ್ಗಳು. ಹಾಗಾದರೆ ಈ ಆಲಿಫೆಟಿಕ್ ಹೈಡ್ರೋ ಕಾರ್ಬನ್ಗಳನ್ನು ಮತ್ತೆ 2 ವಿಧ, ಪರ್ಯಾಪ್ತ, ಅಪರ್ಯಾಪ್ತ. ಇಂಗ್ಲಿಷ್ ಪದಗಳು ಹೇಳಬೇಕು, ನೀವು ಅದು ನೆನಪಿಟ್ಕೊಳ್ಳೇಬೇಕು. ಪರ್ಯಾಪ್ತ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್, ಅಪರ್ಯಾಪ್ತ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಈ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ ಆಲ್ಕೇನ್ ಅಂತ ಕರೆ. ಅಪರ್ಯಾಪ್ತದಲ್ಲಿ 2 ಇದ್ದಾವೆ, ಒಂದು ಆಲ್ಕೀನ್ ಮತ್ತೊಂದು ಆಲ್ಕೈನ್. ಆಲ್ಕೀನ್ ಅಪರ್ಯಾಪ್ತದಲ್ಲಿ, ಆಲ್ಕೈನ್. ಎಲ್ಲರೂ ಸಹ ನೆನ್ಪಿಟ್ಕೊಳ್ಳಿ, ಒಂದೇ ರೀತಿ ರೈಮಿಂಗ್ ಪದಗಳಿದ್ದಂಗೆ ಇದಾವೆ ಇಲ್ಲಿ, ನೀವೆಲ್ಲ ಗಮನಿಸಿದ್ರೆ ಗೊತ್ತಾಗುತ್ತೆ. ನೋಡಿ, ಇದು ಆಲ್ಕೇನ್, ಆಲ್ಕೀನ್, ಆಲ್ಕೈನ್. ನನಗೆ ಈ 3 ಪದಗಳು ನೋಡಿದಾಗ ಮಹಾಭಾರತ ನೆನಪಾಗುತ್ತೆ. ಮಹಾಭಾರತ ಎಲ್ಲರೂ ಸಹ ಈ ಒಂದು ಕೋವಿಡ್ ಸಮಯದಲ್ಲಿ ಮಾಧ್ಯಮಗಳಲ್ಲಿ ನೀವೆಲ್ಲ ನೋಡಿರ್ತೀರಿ. ಮಹಾಭಾರತ ಧಾರಾವಾಹಿ ಸೀರಿಯಲ್ನಲ್ಲಿ ಅಲ್ಲಿ ಭೀಷ್ಮ ಪಿತಾಮಹ ಬರ್ತಾರೆ, ಭೀಷ್ಮ ಪ್ರತಿಜ್ಞೆ ಅಂತ ನಾವು ನೋಡ್ತೀವಿ. ಅಂತ ಭೀಷ್ಮಾಚಾರ್ಯರ ತಮ್ಮ ಯುವ ವಯಸ್ಸಿನಲ್ಲಿ ನಾವು ನೋಡ್ತೇವೆ, ಹಸ್ತಿನಾವತಿಗೆ 3 ಜನ ಹೆಣ್ಣು ಮಕ್ಕಳನ್ನ ಹೊತ್ಕೊಂಡು ಬರ್ತಾನೆ. ಯಾರ್ಯಾರು ಅವರು? ಅಂಬೆ, ವೆರಿ ಗುಡ್, ಅಲ್ಲಿ ಯಾರು ಹೇಳ್ತಾ ಇದ್ದೀರಿ ನೀವು ಈಗಾಗಲೇ, ಅಂಬೆ, ಅಂಬಿಕೆ, ಅಂಬಾಲಿಕೆ. ಸೊ ನಾವು ನೆನಪಿಟ್ಕೊಳ್ಳೋದು ಈ ರೀತಿ ಇಟ್ಕೋಬಹುದು. ಎಲ್ಲ ಇಂದಾನೆ ಸ್ಟಾರ್ಟ್ ಆಗಿದೆ. ಆಲ್ಕೇನ್ ಅಂಬೆ, ಆಲ್ಕೀನ್ ಅಂಬಿಕೆ, ಆಲ್ಕೈನ್ ಅಂಬಾಲಿಕೆ ಅಂತ ನೆನಪು, ನಮ್ಮ ನೆನಪಿಗೋಸ್ಕರ ಹೇಳ್ತಾ ಇರ್ತಕ್ಕಂಥ ಒಂದು ಪದಗಳಿವಷ್ಟೇ. ಸೊ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ ಆಲ್ಕೇನ್ ಮಾತ್ರ ಇರುತ್ತೆ. ದ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಆಲ್ಕೇನ್, ANE. ದಯವಿಟ್ಟು ಎಲ್ಲರೂ ಸಹ ಉತ್ತಮ ರೀತಿಯಲ್ಲಿ ಉಚ್ಚಾರಣೆಯನ್ನು ನೀವು ಕಲಿಬೇಕಾಗತ್ತೆ, ಯಾಕಂದರೆ ಇದ್ರ ಬಗ್ಗೆ ನಿಮಗೆ ಸರಳ ಲೆಕ್ಕಗಳಿದ್ದಾವೆ, ಸುಲಭವಾಗಿ ಅಂಕಗಳು ಸಹ ನಿಮ್ಮ ಕಿಸೆಗೆ ಬರ್ತವೆ. ಆಲ್ಕೀನ್, ENE, ಆಲ್ಕೈನ್, YNE. ನೋಡಿ, ANE ಎಲ್ಲ ANE, ENE, YNE. ಆಲ್ಕೇನ್, ಆಲ್ಕೀನ್, ಆಲ್ಕೈನ್. ಸೊ ಇದಿಷ್ಟು ನೀವು ಈ ಒಂದು ಹೈಡ್ರೋಕಾರ್ಬನ್ಗಳಲ್ಲಿ ನಾವು ತಿಳ್ಕೊತೇವೆ. ಅಂಥ ವಿಧದ 3 ವಿಧದ ಹೈಡ್ರೋಕಾರ್ಬನ್ಗಳಾಗಿರ್ತಕ್ಕಂಥ ಆಲಿಫ್ಯಾಟಿಕ್, ಆಲಿಸೈಕ್ಲಿಕ್, ಆರೋಮ್ಯಾಟಿಕ್ನಲ್ಲಿ ನೋಡೋಣಂತೆ ಆಲಿಫೆಟಿಕ್ ಹೈಡ್ರೋಕಾರ್ಬನ್ಗಳು. ಏನು ಈ ಆಲಿಫೆಟಿಕ್ ಹೈಡ್ರೋಕಾರ್ಬನ್ಗಳು? ಕಾರ್ಬನ್ ಪರಮಾಣುಗಳು ತೆರೆದ ಸರಪಳಿಯಲ್ಲಿ ಬಂಧಿಸಲ್ಪಟ್ಟಿರುತ್ತವೆ. ದ ಕಾರ್ಬನ್ atoms bonded in an open chain. ತೆರೆದ ಸರಪಳಿಯಲ್ಲಿ ಬಂಧಿಸಲ್ಪಟ್ಟಿರುತ್ತವೆ.
ಇವುಗಳಲ್ಲಿ ಎರಡು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು, ಮತ್ತೊಂದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಸ್ಯಾಚುರೇಟೆಡ್, ಇಂಗ್ಲಿಷ್ನಲ್ಲಿ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್, ಇದು ಅನ್ಸ್ಯಾಚುರೇಟೆಡ್. ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಪರ್ಯಾಪ್ತ ಹೈಡ್ರೋಕಾರ್ಬನ್, ಕಾರ್ಬನ್ ಕಾರ್ಬನ್ ನಡುವೆ ಏಕ ಸಹವೆಲೆನ್ಸಿ ಬಂಧ. ಸುಲಭವಾಗಿ ನೆನ್ಪಿಟ್ಕೋಬಹುದು ನೀವು, ಹೇಗೆ ಗುರ್ತಿಸಕ್ಕೂ ಸಾಧ್ಯ ಆಗುತ್ತೆ. ಕಾರ್ಬನ್ ಕಾರ್ಬನ್ ನಡುವೆ C' ಸಿಂಗಲ್ ಕೋವಲೆಂಟ್ ಬಾಂಡ್. ಈಗಾಗಲೇ ನಾವು ಏಕ ಸಹವೆಲೆನ್ಸಿ ಬಂಧ, ದ್ವಿಸಹವೆಲೆನ್ಸಿ ಬಂಧ, ತ್ರಿಸಹವೆಲೆನ್ಸಿ ಬಂಧ ತಿಳ್ಕೊಂಡಿದ್ದೀರಿ. ತುಂಬ ಸಂತೋಷ ಆಗ್ತಾ ಇದೆ. ನೀವು ಆ ಉದಾಹರಣೆ ಸಹ ಅಲ್ಲಿಂದ ಹೇಳ್ತಾ ಇದ್ದೀರಿ, ತುಂಬ ಸಂತೋಷ. ಇಲ್ಲಿ ನೆನಪಿಟ್ಕೊಳ್ಳಿ, ಈಗ ಮೊದಲು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ ಕಾರ್ಬನ್ ಕಾರ್ಬನ್ ನಡುವೆ ಎಷ್ಟು ಸಹವೆಲೆನ್ಸಿ ಬಂಧ ಇರುತ್ತೆ? ಯಾರು ಅಲ್ಲಿ ಹೇಳ್ತಾ ಇದ್ದಾರೆ, ಸರ್ ರಾಮನ ಗಂಟೆ 1, ಸೊ ಒಂದೇ, ಕರೆಕ್ಟ್. ಸೊ ಕಾರ್ಬನ್ ಕಾರ್ಬನ್ ನಡುವೆ ಒಂದೇ ಸಹವೆಲೆನ್ಸಿ ಬಂಧ ಇರುತ್ತೆ, ಅದು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು, ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್, ಇಲ್ಲಿ ಕಾರ್ಬನ್ ಕಾರ್ಬನ್ ನಡುವೆ 2 ಅಥವಾ 3 ಸಹವೆಲೆನ್ಸಿ ಬಂಧ ಇರುತ್ತೆ. ದ್ವಿಸಹವೆಲೆನ್ಸಿ ಬಂಧ ಇದ್ರೆ ಅದು ಆಲ್ಕೀನ್. ದ ಕಾರ್ಬನ್ ಕಾರ್ಬನ್, ಅದರಲ್ಲೂ ಹೇಗೆ ಅನುಕ್ರಮವಾಗಿ, ದಯವಿಟ್ಟು ಈ ಪದ ನೆನಪಿಟ್ಕೋಬೇಕೆಲ್ಲ ವಿದ್ಯಾರ್ಥಿಗಳು ಸಹ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ, ಅದರಲ್ಲೂ ಆಲ್ಕೀನ್ಗಳಲ್ಲಿ ಕಾರ್ಬನ್ ಕಾರ್ಬನ್ ನಡುವೆ ಅನುಕ್ರಮವಾಗಿ, ವೆರಿ ಇಂಪಾರ್ಟೆಂಟ್, ಅಡ್ಜಸೆಂಟ್ಲಿ ಅನುಕ್ರಮವಾಗಿ ದ್ವಿಬಂಧ ಉಂಟಾಗಿರುತ್ತದೆ. ಅಂಥ ರೀತಿಯ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಆಲ್ಕೀನ್ಗಳು ಅಂತ ಕರೀತೇವೆ. ಇನ್ನೊಂದಿದೆ ಆಲ್ಕೈನ್. ಈ ಆಲ್ಕೈನ್ಗಳು, ಆಲ್ಕೈನ್ ಕಾರ್ಬನ್ ಕಾರ್ಬನ್ ನಡುವೆ ಅನುಕ್ರಮವಾಗಿ ಅನ್ನೋ ಪದ ವೆರಿ ಇಂಪಾರ್ಟೆಂಟ್, ತುಂಬಾ ಮುಖ್ಯವಾಗಿರ್ತಕ್ಕಂಥ ಪದ. ಕಾರ್ಬನ್ ಕಾರ್ಬನ್ ನಡುವೆ ಅನುಕ್ರಮವಾಗಿ ತ್ರಿಬಂಧ, ಟ್ರಿಪಲ್ ಬಾಂಡ್ ಉಂಟಾಗಿದ್ರೆ ಅದು ತ್ರಿಬಂಧ. ಯಾವ ಬಂಧ? ಸಹವೆಲೆನ್ಸಿ ಬಂಧ. ಸಹವೆಲೆನ್ಸಿ ಬಂಧ ಉಂಟಾಗಿದ್ರೆ ಅಂತಹ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಆಲ್ಕೈನ್ಗಳು ಅಂತ ಕರೆಯುತ್ತೇವೆ. ಸೊ ಸರಳವಾಗಿದೆ, ಕಾರ್ಬನ್ ಕಾರ್ಬನ್ ನಡುವೆ ಏಕ ಸಹವೆಲೆನ್ಸಿ ಬಂಧ ಆಲ್ಕೇನ್, ಕಾರ್ಬನ್ ಕಾರ್ಬನ್ ನಡುವೆ ಅನುಕ್ರಮವಾಗಿ ದ್ವಿಸಹವೆಲೆನ್ಸಿ ಬಂಧ ಆಲ್ಕೀನ್, ಕಾರ್ಬನ್ ಕಾರ್ಬನ್ ನಡುವೆ ಅನುಕ್ರಮವಾಗಿ ತ್ರಿಸಹವೆಲೆನ್ಸಿ ಬಂಧ ಆಲ್ಕೈನ್. ಆಲ್ಕೈನ್ಗಳು ಯಾವ ರೀತಿಯ ಹೈಡ್ರೋಕಾರ್ಬನ್ಗಳು? ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಆಲ್ಕೇನುಗಳು ಯಾವ ರೀತಿಯ ಹೈಡ್ರೋಕಾರ್ಬನ್ಗಳು? ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಯಾಕೆ ಅದು ಪರ್ಯಾಪ್ತ? ಕಾರ್ಬನ್ ಕಾರ್ಬನ್ ನಡುವೆ ಏಕ ಸಹವೆಲೆನ್ಸಿ ಬಂಧ ಇದೆ, ಆದ ಕಾರಣ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ನೋಡೋಣ ಆಲ್ಕೇನುಗಳು. ಆಲ್ಕೇನುಗಳನ್ನು ಪ್ಯಾರಾಫಿನ್ಸ್ ಅಂತ ಕರೀತೇವೆ. ಏನು ಪ್ಯಾರಾಫಿನ್ಗಳಂದ್ರೆ ಏನು? ವೆರಿ ಲೆಸ್ ಅಫಿನಿಟಿ ಟುವರ್ಡ್ಸ್ ಇನಾರ್ಗ್ಯಾನಿಕ್ reactants. They are very less reactive. Para, less. Affin, reactivity. Affinity, we can tell. Fin means affinity. Very less reactive to inorganic solvents. ಕಡಿಮೆ ಕ್ರಿಯಾಶೀಲತ್ವವನ್ನು ಹೊಂದಿದವೆ. ಯಾವ ರೀತಿಯ ದ್ರಾವಣಗಳೊಟ್ಟಿಗೆ? ನಿರವಯವ ದ್ರಾವಣಗಳೊಟ್ಟಿಗೆ. ಅಂಥವೇ ಈ ಆಲ್ಕೇನುಗಳು. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು, ಕಾರ್ಬನ್ ಕಾರ್ಬನ್ ನಡುವೆ ಏಕ ಸಹವೆಲೆನ್ಸಿ ಬಂಧವನ್ನು ಹೊಂದಿರತಕ್ಕಂಥ ಹೈಡ್ರೋಕಾರ್ಬನ್ಗಳು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿದ್ದು, ಕಾರ್ಬನ್ ಕಾರ್ಬನ್ ನಡುವೆ ಏಕ ಸಹವೆಲೆನ್ಸಿ ಬಂಧವನ್ನು ಹೊಂದಿದ್ದು, ನಿರವಯವ ಸಂಯುಕ್ತಗಳಿಗೆ ಕಡಿಮೆ ಕ್ರಿಯಾಶೀಲತ್ವ,
ಹೊಂದಿರುವ ಹೈಡ್ರೋಕಾರ್ಬನ್ನುಗಳು. ಇವುಗಳನ್ನು ನಾವು ಆಲ್ಕೇನುಗಳಂತ ಕರೀತೇವೆ. ಇನ್ನು ಸರಳವಾಗಿ ಹೇಳಬೇಕಾದ್ರೆ ಆಲ್ಕೇನುಗಳು ಕಾರ್ಬನ್ ಕಾರ್ಬನ್ ನಡುವೆ ಏಕ ಸಹವೆಲೆನ್ಸಿ ಬಂಧವನ್ನು ಹೊಂದಿರುವ ಹೈಡ್ರೋಕಾರ್ಬನ್ನುಗಳು ಆಲ್ಕೇನುಗಳು ಅಷ್ಟೇ. ಇವಕ್ಕೊಂದು ಅನುಸೂತ್ರ ಇದೆ, ಸಾಮಾನ್ಯ ಅನುಸೂತ್ರ, ಜನರಲ್ ಮಾಲಿಕ್ಯುಲಾರ್ ಫಾರ್ಮುಲಾ ಇಂಗ್ಲಿಷ್ನಲ್ಲಿ ಆಲ್ಕೇನ್ಗಳಿಗೆ. ಏನು? CnH2n+2. ನೋಡಿ ಇಲ್ಲಿ CnH2n+2, CnH2n+2. ಎನ್ ಏನನ್ನು ಸೂಚಿಸ್ತಾ ಇದೆ ಇಲ್ಲಿ? ಎನ್ ಕಾರ್ಬನ್ ಸಂಖ್ಯೆಯನ್ನು ಸೂಚಿಸ್ತಾ ಇದೆ. ಎಷ್ಟು ಕಾರ್ಬನ್ನುಗಳು ಎಂಬ ಸಂಖ್ಯೆಯನ್ನು ಸೂಚಿಸುತ್ತೆ ಎನ್. ಇಟ್ ಟೆಲ್ಸ್ ಅಸ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇನ್ ದ ಹೈಡ್ರೋಕಾರ್ಬನ್ಸ್, ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಸುಲಭವಾಗಿ ನೋಡಿ, ಇದನ್ನು ನೆನಪಿಟ್ಕೊಳ್ಳೇಬೇಕಾಗತ್ತೆ. ಕಾರ್ಬನ್ ಪರಮಾಣುಗಳ ಸಂಖ್ಯೆ 1. ಸೊ ನಾನು ಇಲ್ಲಿ ಏನು ಹೇಳಿದೆ? ಎನ್ ಅನ್ನೋದು ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಹಾಗಾದ್ರೆ ಇಲ್ಲಿ ಎನ್ 1. ಹಾಗಿದ್ರೆ ಹೆಚ್ಚು ಸರಳ ಲೆಕ್ಕ ಇದು. 2 × 1 + 2. ಸೊ 1 ಹಾಕಬೇಕಾದ್ದಿಲ್ಲ, ಏನು ಹಾಕಲಿಲ್ಲ ಅಂದ್ರೆ ಅದು 1 ಅಂತ ಅಂಡರ್ಸ್ಟುಡ್, ಅರ್ಥ ಆಗಿರುತ್ತೆ. 2 + 2 ದಟ್ ಈಸ್ C. 2 + 2 4, CH4. ಇದು ದ ಸಿಂಪ್ಲೆಸ್ಟ್ ಹೈಡ್ರೋಕಾರ್ಬನ್, ದ ಫಸ್ಟ್ ಅಂಡ್ ದ ಸಿಂಪ್ಲೆಸ್ಟ್ ಹೈಡ್ರೋಕಾರ್ಬನ್ ಮೀಥೇನ್. ಮೀಥೇನ್ ಅಂತ ಕರೀತೇವೆ ನಾವು. ಮೀಥೇನ್ ಸರಳ ಹಾಗೂ ಮೊದಲನೆಯ ಹೈಡ್ರೋಕಾರ್ಬನ್. ಅದನ್ನೇ 1 ಅಂದರೆ ಮೆತ್, 2 ಅಂದರೆ ಎತ್, 3 ಅಂದರೆ ಪ್ರಾಪ್, 4 ಅಂದರೆ ಬ್ಯೂಟ್, 5 ಅಂದರೆ ಪೆಂಟ್. ಯಾಕೆ ಈ ಹೆಸರು? ಹೆಸರಿಸ್ಬೇಕಲ್ಲ, ಅದಕ್ಕೆ ನಂಬರ್ ಕೊಡ್ತೇವೆ, ಹೆಸರು ಇಡಬೇಕಲ್ಲ. 1 ಇದ್ದಾಗ ಮೀಥೇನ್, 2 ಬಂದರೆ ಈಥೇನ್, 3 ಬಂದರೆ ಪ್ರೋಪೇನ್, ಬ್ಯೂಟೇನ್, ಪೆಂಟೇನ್. ಸರ್ 6, 7 ಅದು ಇದೆ ನೋಡೋಣಂತೆ. 6 ಅನ್ನೋದು ಬಂದರೆ ನೋಡಿ, 6 ಬಂತಂದ್ರೆ ಹೆಕ್ಸೇನ್, ಹೆಕ್ಸ್ 6 ಬಂದ್ರೆ. 7 ಅಂದ್ರೆ ಹೆಪ್ಟ್, 8 ಬಂದ್ರೆ ಆಕ್ಟ್, 9 ಬಂದ್ರೆ ನ್ಯಾನ್, 10 ಬಂದ್ರೆ ಡೆಕ್, ಡೂಡೆಕ್ 11, 12 ಹಾಗೆ. ನೀವು 10 ನೆನ್ಪಿಟ್ಕೊಳ್ಳಿ, 10ನೇ ತರಗತಿಗೆ 10 ಸಾಕಾಗುತ್ತೆ ನಿಮಗೆ. ನೋಡಿ ಈಗ ಹೇಳಿ ಎಲ್ಲೂ ಸಹ ಒಂದ್ಸರಿ. 1 ವೆರಿ ಗುಡ್ ಮೆತ್, 2 ಎತ್, 3 ಪ್ರಾಪ್, 4 ಬ್ಯೂಟ್, 5 ಪೆಂಟ್, 6 ಹೆಕ್ಸ್, 7 ಹೆಪ್ಟ್, 8 ಆಕ್ಟ್, 9 ನ್ಯಾನ್, 10 ಡೆಕ್. ಸೊ ಇದು ಹೆಸರುಗಳನ್ನು ನಾವು ಕೊಡಬೇಕಲ್ಲ, ಅದಕ್ಕಿರುವಂಥ ಹೆಸರು. ಈ ಸಂಖ್ಯೆ, ಈ ಹೆಸರು ನೀವು ನೆನಪಿದ್ದಾಗ ನೀವು ಯಾವುದೇ ಆಲ್ಕೇನ್ ಆಗಲಿ, ಆಲ್ಕೀನ್ ಆಗಲಿ, ಆಲ್ಕೈನ್ ಆಗಲಿ ಅವುಗಳ ಒಂದು ಅಣುಸೂತ್ರ, ರಚನಾ ಸೂತ್ರ ಬರೆಯೋಕ್ಕೆ ತುಂಬ ಸುಲಭ. ಹಾಗಿದು ಕಟ್ಟಿಟ್ಟ ಬುತ್ತಿ ಪರೀಕ್ಷಾ ದೃಷ್ಟಿಯಿಂದಲೂ ಸಹ. ನೋಡೋಣಂತೆ ನಾವೀಗ ಈ ಆಲ್ಕೇನಿನ ಅಣುಸೂತ್ರ ಯಾವುದು? ಸಾಮಾನ್ಯ ಅಣುಸೂತ್ರ CnH2n+2. ಇದನ್ನ ಆಧರಿಸಿ ನಾವು ಒಂದು ಸರಳವಾಗಿರ್ತಕ್ಕಂಥ ಕೆಲವೊಂದು ಉದಾಹರಣೆಗಳನ್ನ ಇಲ್ಲಿ ನಾವು ಲೆಕ್ಕಾಚಾರ ಮಾಡೋಣಂತೆ. ಮೀಥೇನ್, ಅವ್ರ ಹೆಸರೇ ಕೊಟ್ಬಿಟ್ಟಿದ್ದಾರೆ, ನಿಮಗೆ ಸುಲಭ ಈಗ. ಸೊ ಮೀಥೇನ್ ಅಂದ್ರೆ ಎಷ್ಟು ಕಾರ್ಬನ್ನು? ಸರ್ ರಾಮ ರಾಮ ಅಂತ ಇದ್ದಾರೆ ಯಾರು ಅಲ್ಲಿ. ಹೌದಪ್ಪ, ರಾಮನ ಗಂಟೆ 1. ಕರೆಕ್ಟ್, ನೀನು ಹೇಳ್ದಂಗೆ. ಎನ್ ಎಷ್ಟಾಗಿರುತ್ತೆ ಅಲ್ಲಿ ಮೀಥೇನಲ್ಲಿ? 1. ಹೆಚ್ ಎಷ್ಟಾಗಿರುತ್ತೆ? 2 × 1 + 2 ವಿಚ್ ಈಸ್ ಈಕ್ವಲ್ಸ್ ಟು 1 ಬರಿಬೇಕಾದಿಲ್ಲ, CH4. ಸೊ ಮೀಥೇನಿನ ಅಣುಸೂತ್ರ ಇದು. ಸಾಮಾನ್ಯ ಅಣುಸೂತ್ರ ಬೇರೆ ಇರುತ್ತೆ. ಸಾಮಾನ್ಯ ಅಣುಸೂತ್ರ ಏನು? ಆಲ್ಕೇನ್ದು. ಆಲ್ಕೇನ್ ಸಾಮಾನ್ಯ ಅಣುಸೂತ್ರ ಕೇಳಿದ್ರೆ CnH2n+2. ಮೀಥೇನ್ ಅಣುಸೂತ್ರ ಕೇಳಿದ್ರೆ CH4. ಇನ್ನು ರಚನಾ ಸೂತ್ರ ತುಂಬ ಸುಲಭ. ಕಾರ್ಬನ್ ಇರೋದೊಂದು,
ಕಾರ್ಬನ್ದು ಎಷ್ಟು ವ್ಯಾಲೆನ್ಸಿ? ಚತುರ್ ವ್ಯಾಲೆನ್ಸಿ. ಸೊ 4 ದಿಕ್ಕಿಗೆ 4 ಒಂದೊಂದು ಹಾಕಿ. ಯಾಕೆ? ಆಲ್ಕೇನುಗಳು ಯಾವ ರೀತಿ ಬಂಧ ಇದೆ? ಏಕ ಸಹವ್ಯಾಲೆನ್ಸಿ ಬಂಧ. ಆದ ಕಾರಣ ಒಂದೊಂದು ಹಾಕ್ತೀರಿ ನೋಡಿ. ಇದು ರಚನೆ, ಮೀಥೇನ್ ರಚನಾ ಸೂತ್ರ. ಇನ್ನು ಚುಕ್ಕಿ ಸೂತ್ರ ನೀವು ಬೇಕಾದ್ರೆ ಬರೀಬೋದು, ನೀವು ಅದು ಅಭ್ಯಾಸ ಮಾಡ್ಕೊಳ್ಳಿ. ಯಾಕೆ? ಒಂದು ಸಹವ್ಯಾಲೆನ್ಸಿ ಅಂದರೆ ಎಷ್ಟು ಚುಕ್ಕಿಗಳಿರ್ತವೆ? 2 ಚುಕ್ಕಿಗಳಿರ್ತವೆ. ಇದು ಲೂಯಿ ಚುಕ್ಕಿ ಫಾರ್ಮುಲಾ. ಬಟ್ ಇಲ್ಲಿ ಹೈಡ್ರೋಜನ್ ಇದೆ, ಸೊ ನಾನು ಒಂದನ್ನು ಚುಕ್ಕಿ ಹಾಕ್ತೀನಿ, ಅದು ಕಾರ್ಬನ್ನು, ಇಂಟು ಹಾಕಿರೋದು ಯಾವುದು? ಹೈಡ್ರೋಜನ್ನು. ಚುಕ್ಕಿ ಸೂತ್ರ. ಇದು ನೀವು ಅಭ್ಯಾಸ ಮಾಡಬೇಕು. ಈಥೇನ್ ಎತ್ತಂದ್ರೆ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಎಷ್ಟು? ಎಷ್ಟು ಕಾರ್ಬನ್ನಿನ ಪರಮಾಣುಗಳಿರ್ತವೆ? 2. H2. ಎನ್ ಅನ್ನೋದು ನಾಟ್ ಓನ್ಲಿ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಅನ್ನೋದು ನೀವು ಗಣನೆಗೆ ತೆಗೆದುಕೊಳ್ಳೋದಕ್ಕೆ ನಿಮಗೆ ಒಂದು ಸೂಚನೆ ಬಿಟ್ಟರೆ, ಎನ್ ಅನ್ನೋದು ನಂಬರ್ ಅಷ್ಟೇ. ಇಟ್ ಈಸ್ ನಂಬರ್. ದ ನಂಬರ್ ವಾಟ್ ಯು ಆರ್ ಗೋಯಿಂಗ್ ಟು ಗಿವ್. CN H2N. N is the number of atoms. It may be carbon atoms, hydrogen atoms. H2N. C2 H ಎಷ್ಟಾಯಿತು? 2 2s are 4. 4 2s are 8 ಅನ್ಬಾರ್ದು ನೋಡಿ, ನೆನ್ಪಿಟ್ಕೊಳ್ಳಿ. 2 2s are 4 ಪ್ಲಸ್ 2 ಇದೆ. ಪ್ಲಸ್ 2 ಅಂದರೆ 4 ಪ್ಲಸ್ 2 6 ಆಗುತ್ತೆ. ಸೊ ಈಥೇನಿನ ಅಣುಸೂತ್ರ ಯಾವುದು? C2H6. ಇಲ್ಲಿ ನಾನು ಬರೀತೇನೆ. ಸಿ ಎಷ್ಟಿದೆ? 2. ಯಾವ ರೀತಿ ಬಂಧನ ಇರಬೇಕು? ಏಕ ಸಹವ್ಯಾಲೆನ್ಸಿ ಬಂಧನ. ಇರೋ ಹೈಡ್ರೋಜನ್ ಎಷ್ಟಿದಾವಪ್ಪ? 6 ಇದೆ. ಸಮವಾಗಿ ಹಂಚಿಬಿಡಷ್ಟೇ ಎರಡಕ್ಕೂ. ಇನ್ನು ನಿಂಗೆ ಸಮ ಹಂಚೋದು ಬರಲ್ಲ ಅನ್ಕೋ, ಎಲ್ಲ ಕಾರ್ಬನ್ಗೆ 4 ದಿಕ್ಕಲ್ಲಿ ಸಹ ಬಂಧನ ಇರಬೇಕು. ಬರೀ ಒಂದು ದಿಕ್ಕಲ್ಲಿ ಬಂಧನ ಇದೆ, ಇನ್ನು ಉಳಿದ 3 ದಿಕ್ಕಿಗೆ ಹೈಡ್ರೋಜನ್ ಸೇರಿಸು. ಸುಲಭ ನೋಡಿ. ಈಗಾಗಲೇ ತುಂಬ ಸಂತೋಷ ಆಗ್ತಾ ಇದೆ. ಕೆಲವರು ಈಗಾಗಲೇ ಇದನ್ನು ಬರೆದು ಅಲ್ಲಿ ರೈಟ್ ಹಾಕ್ಕೊಂತ ಇದ್ದೀರಿ. ನಿಮ್ಗೆ ಇದೇ ಗೊತ್ತಾಗ್ಬಿಡ್ತು ಬರೆಯೋ ರಚನೆ. ಆದ ಕಾರಣ ಇನ್ನೊಂದು ನೋಡೋಣ. ಪ್ರೋಪೇನ್. ಪ್ರೋಪ್ C3. ನಾನು ಇದು ಪೂರ್ಣ ಲೆಕ್ಕ ಮಾಡೋದಿಲ್ಲ, ನೀವೇ ಹೇಳ್ಬೋದು. ಈಗ C3 ಆದಮೇಲೆ ಹೆಚ್ಚೆಷ್ಟಾಗುತ್ತಾಗ? 2 3s 2 3 6. 6 ಪ್ಲಸ್ 2 8. C3H8. C3H8. ಇನ್ನು ತುಂಬ ನೀವು ಇದನ್ನು ಬರೆಯುವಾಗ ಬಣ್ಣಗಳನ್ನು ಬಳಸ್ಬೋದು. ಒಂದು ರೀತಿ ರಂಗೋಲಿ ಥರ ಇದು. ಚುಕ್ಕೆಗಳು ಇದು ರಂಗೋಲಿ ಥರ ನಿಮಗಿರುತ್ತೆ. ನೀವು ಕೆಂಪು ಇಂಕ್, ಗ್ರೀನ್ ಇಂಕ್ ಎಲ್ಲ ಬಳಸಬಾರ್ದು ಪರೀಕ್ಷೆಯಲ್ಲಿ. ಆದ ಕಾರಣ ಏನು ಮಾಡ್ಬೋದು? ಪೆನ್ಸಿಲ್ ಮತ್ತು ಬ್ಲೂ ಹಾಗೂ ಬ್ಲ್ಯಾಕ್, ಈ ಮೂರನ್ನು ಬಳಸಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಬ್ಲ್ಯಾಕ್ ಅಂದರೆ ಕಾರ್ಬನ್ನು, ಸೊ ಕಾರ್ಬನ್ನ ಬ್ಲ್ಯಾಕ್ ಅಕ್ಷರದಲ್ಲಿ ಬರೀರಿ. ಬ್ಲೂನಲ್ಲೆಲ್ಲ ಹೆಚ್ಚುಗಳನ್ನ ಬರೀರಿ. ಪೆನ್ಸಿಲ್ನಲ್ಲಿ ಏನು ಮಾಡ್ತೀರಿ? ಅದರ ಬಾಂಡೇಜ್ ಹಾಕಿ. ತುಂಬ ಚೆನ್ನಾಗಿರುತ್ತೆ. ನೀಟಾಗಿದ್ದಾಗ ನಿಮಗೂ ಆನಂದ ಆಗುತ್ತೆ. ಬ್ಯೂಟೇನ್. ಬ್ಯೂಟ್ C4. ಎಷ್ಟಾಯಿತು? 10. 4. ಸೊ ಇಲ್ಲಿ H10 ಆಯಿತು. ಪೆಂಟೇನ್. ಪೆಂಟ್ ಅಂದರೆ C5. 5 2s are 2 5s are 10. 10 plus 2 12. ಸೊ ಪೆಂಟೇನ್. ಎಷ್ಟು ಕಾರ್ಬನ್ಗಳು ಲೆಕ್ಕ ಹಾಕ್ಕೊಳ್ಳಿ. ಸೇಮ್ ಹೈಡ್ರೋಜನ್ ಹಾಕ್ತಾ ಬನ್ನಿ. ಪೆಂಟೇನ್. ಹೆಕ್ಸೇನ್ C6. H ಎಷ್ಟಾಯಿತು? 14. ಸೊ ಇಲ್ಲಿ C6 Cಗಳು ಹೆಚ್ಚಾಗ್ತಾ ಹೋಗ್ಬಿಡೋದು. ಸೊ ಇದು
C6H14. ಇದು ಆಲ್ಕೇನ್ಗಳಿಗೆ ಉದಾಹರಣೆ. ಅದರ ಸಾಮಾನ್ಯ ಅಣುಸೂತ್ರ CnH2n+2. ಇನ್ನು ಆಲ್ಕೇನಿನ ಉದಾಹರಣೆ ಇದೆ, ಹೆಸರು, ಅದಕ್ಕೆ ಅಣುಸೂತ್ರ, ಇದು ರಚನಾ ಸೂತ್ರ. ವಿವಿಧ ರೀತಿಯಲ್ಲಿ ಪ್ರಶ್ನೆ ಕೇಳ್ತಾರೆ. ಒಂದು ಪ್ರಶ್ನೆ ಹೇಳಬೇಕಂದ್ರೆ ಪೆಂಟೇನಿನ ಅಣುಸೂತ್ರ ಹಾಗೂ ರಚನಾ ಸೂತ್ರ ಬರೆಯಿರಿ. ಅಣುಸೂತ್ರನು ಬರೀಬೇಕು, ರಚನಾ ಸೂತ್ರನು ಬರೀಬೇಕು. ಕೆಲವು ಸಂದರ್ಭಗಳಲ್ಲಿ ಪೆಂಟೇನ್ನಲ್ಲಿ ಇರುವಂಥ ಹೈಡ್ರೋಜನ್ನಿನ ಪರಮಾಣುಗಳ ಸಂಖ್ಯೆಯನ್ನು ಲೆಕ್ಕಾಚಾರ ಮಾಡಿ, ಇದು ನೇರ ತಿನ್ನೋದು, ಇದು ಸ್ವಲ್ಪ ಹೀಗೆ ತಿನ್ಬೇಕಷ್ಟೆ. ಸೊ ಅದು ಅನ್ವಯ ಪ್ರಶ್ನೆ ಅಂತೀವಿ. ಅನ್ವಯ ಪ್ರಶ್ನೆನ 2 ಸಲ ಓದಬೇಕು, ಆಗ ಖಂಡಿತ ನೀವು ಉತ್ತರ ಬರೀತೀರಿ. ಏನು ಪ್ರಶ್ನೆ ಕೇಳಿರೋದು ಅವರೀಗ? ಪೆಂಟೇನಿನ, ಅಲ್ಲಿ ಹೆಸರೇ ಹೇಳಿದ್ದಾರೆ, ಪೆಂಟೇನ್ನಲ್ಲಿ ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆಯನ್ನು ಕೇಳಿದ್ದಾರೆ. ನೋಡಿ ಇಲ್ಲೇ ನೋಡಿ, ಪೆಂಟೇನ್ನಲ್ಲಿ. ಸೊ ಪೆಂಟೇನ್ ಅಂದ ತಕ್ಷಣ ನಿಮಗೆ ನೆನಪು ಬರಬೇಕು C5, ಪೆಂಟೇನ್ ಅಂತ ಹೇಳಿದ್ದಾರೆ. ಸೊ ಸಾಮಾನ್ಯ ಅಣುಸೂತ್ರಕ್ಕೆ ಹೋಗಿ CnH2n+2, ಪೆಂಟೇನ್ C5, H 2 5 10, 10+2 12. ನಮಗೆ ಅಣುಸೂತ್ರ ಸಿಕ್ಬಿಡ್ತು. ಅವ್ರು ಕೇಳಿರೋದೇನು? ಪೆಂಟೇನ್ನಲ್ಲಿ ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ ಎಷ್ಟು ಅಂತ. ಸೊ ಪೆಂಟೇನಲ್ಲಿ ಹೈಡ್ರೋಜನ್ ಪರಮಾಣುಗಳು ಎಷ್ಟಿದ್ದಾವೆ? ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ 12. ಸುಲಭವಾಗಿ 1 ಮಾರ್ಕ್ ಬರುತ್ತೆ. ಕಾರಣ ನಿಮಗೆ ಸಾಮಾನ್ಯ ಅಣುಸೂತ್ರ ಗೊತ್ತಿರಬೇಕು, ಅದು ಆಲ್ಕೇನ, ಆಲ್ಕೀನ, ಆಲ್ಕೈನ ಅನ್ನೋದು ಗೊತ್ತಾಗಬೇಕು. ಹಾಗೂ ಆ ಅಣುಸೂತ್ರಕ್ಕೆ ಸಂಬಂಧಪಟ್ಟಿರೋ ಹಂಗೆ ಮೆತ್ ಅಂದರೆ ಎಷ್ಟು ಸಂಖ್ಯೆ, ಎತ್ ಅಂದರೆ ಎಷ್ಟು, ಪ್ರಾಪ್ ಅಂದರೆ ಎಷ್ಟು, ಬ್ಯೂಟ್ ಅಂದರೆ ಎಷ್ಟು, ಪೆಂಟ್ ಅಂದರೆ ಎಷ್ಟು, ಹೆಕ್ಸ್ ಅಂದರೆ ಎಷ್ಟು, ಎಪ್ಟ್ ಅಂದರೆ ಎಷ್ಟು, ಆಕ್ಟ್ ಅಂದರೆ ಎಷ್ಟು, ಇದು ನೀವು ನೆನ್ಪಿಟ್ಕೋಬೇಕು. ಆಕ್ಟ್ ಅಂದರೆ 8, ಹೆಪ್ಟ್ ಅಂದರೆ 7, ಪೆಂಟ್ ಅಂದರೆ 5, ಪ್ರಾಪ್ ಅಂದರೆ 3, ಎತ್ ಅಂದರೆ 2, ಮೆತ್ ಅಂದರೆ 1 ಅನ್ನೋದು ನೆನಪಿರುತ್ತೆ. ಎಲ್ಲರೂ ಸಹ ಇದನ್ನು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಹೋಣಂತೆ ಮುಂದಿನ ಒಂದು ಭಾಗ ಆಲ್ಕೀನ್ಗಳು. ಆಲ್ಕೀನ್ಸ್, ಆಲಿಫಿನ್ಸ್, ನೋಡಿ ಪರ್ಯಾಯ ಹೆಸರಿದೆ, ಅದಕ್ಕೊಂದು ಬಿರುದಿದೆ ಆಲ್ಕೀನ್ಗಳಿಗೆ. ಆಲಿಫಿನ್ಸ್, ಆಯಿಲ್ ಪ್ರೊಡ್ಯೂಸಿಂಗ್, ಎಣ್ಣೆಗಳನ್ನು ಉತ್ಪತ್ತಿ ಮಾಡ್ತಕ್ಕಂತಹ ಹೈಡ್ರೋಕಾರ್ಬನ್ಗಳು, ಅವು ಆಲ್ಕೀನ್ಗಳು. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು, ಕಾರ್ಬನ್ ನಡುವೆ ದ್ವಿಸಹಲೆನ್ಸಿ ಬಂಧವನ್ನು ಹೊಂದಿರುವ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು, ಎಣ್ಣೆಗಳನ್ನು ಉಂಟು ಮಾಡುವ ಹೈಡ್ರೋಕಾರ್ಬನ್ಗಳು. ಇವಕ್ಕೂ ಸಾಮಾನ್ಯ ಅಣುಸೂತ್ರ ನೋಡಿ CnH2n. ಸ್ವಲ್ಪ ನೀವು ಮನಸ್ಸೊಂದತ್ರ, ಕೈಯೊಂದತ್ರ ಹಾಗೂ ಬರವಣಿಗೆ ಒಂದು ಆಗ್ಬಿಡ್ತಂದ್ರೆ ಎಲ್ಲ ನಾಶ. ಅದಕ್ಕೆ ನೋಡಿ, ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಃ. ಪಾಂಡವರು ಕೌರವರಲ್ಲಿ ಈ 3 ಪದಗಳು ತುಂಬ ಚೆನ್ನಾಗಿ ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಒಂದು ಉದಾಹರಣೆ ಆಗಿದೆ. ಮಹಾಭಾರತದಲ್ಲಿ ಬರುವಂತಹ ಪಾಂಡವರು ಮತ್ತು ಕೌರವರು. ಪಾಂಡವರು ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ, ಏನು ಯೋಚಿಸ್ತೀಯ ಅದನ್ನೇ ನೀನು ಮಾತಾಡ್ತೀಯ, ಅದೇ ಕೆಲಸ ನೀನು ಮಾಡ್ತೀಯ. ಮನಸ್ಸನ್ಯತ್ ವಚಸ್ಸನ್ಯತ್ ಕರ್ಮಣ್ಣನ್ಯತ್ ದುರಾತ್ಮನಃ. ದುರಾತ್ಮರು ಮನಸ್ಸಿನಲ್ಲಿ ಒಂದಿರುತ್ತೆ, ಬಾಯಲ್ಲೊಂದು ಹೇಳ್ತಾರೆ, ಕೆಲಸ ಬೇರೊಂದು ಮಾಡಿರ್ತಾರೆ, ದುರಾತ್ಮನಃ. ನೋಡಿ, ಅದಕ್ಕೋಸ್ಕರ ನಮ್ಮ ಏಕಾಗ್ರತೆ ತುಂಬ ಪ್ರಧಾನ ಪಾತ್ರ ವಹಿಸುತ್ತೆ ಎಲ್ಲರ ಜೀವನದಲ್ಲಿ ಸಹ. ಅದರಲ್ಲೂ ವಿದ್ಯಾರ್ಥಿಗಳಲ್ಲಿ ಈ ಏಕಾಗ್ರತೆ ತುಂಬ ಪ್ರಮುಖ ಪಾತ್ರ. ನೋಡಿ ಇಲ್ಲಿ ಗಮನಿಸಿ ನೀವು, ಆಲ್ಕೀನ್ಗಳಲ್ಲಿ ಸಾಮಾನ್ಯ ಅಣುಸೂತ್ರ CnH2n ಅಷ್ಟೇ. ಉದಾಹರಣೆ ಈಥೀನ್, ಇದನ್ನು ನಾವು ಮೆತ್ತಿಂದ ಬರೋದಿಲ್ಲ. ಯಾಕೆ? ಮೆತ್ತಂದ್ರೆ ಒಂದೇ ಮತ್ತು ಅದು ಏಕ ಸಹವೆಲೆನ್ಸಿ ಬಂಧ. ಇಲ್ಲಿ ಕಾರ್ಬನ್ ನಡುವೆ ಬಾಂಧವ್ಯ ಉಂಟಾಗೋದೇ 2 ದ್ವಿಸಹವೆಲೆನ್ಸಿ ಬಂಧ. ಹಾಗಂದ್ರೆ ಇಡೀ ಈಥೇನ್ನಲ್ಲಿ ಕಾರ್ಬನ್ ಎಲ್ಲೆಲ್ಲಿರ್ತವೆ ಅಲ್ಲೆಲ್ಲ ದ್ವಿನಾ? ಇದು ನೆನಪಿನಲ್ಲಿ ಇಟ್ಕೋಬೇಕು, ತುಂಬ ಇಂಪಾರ್ಟೆಂಟ್ ಅಲ್ಲ.
the number of carbon atoms in alkenes, the double bond will be only one double bond between two carbon atoms. If rest other carbons are there, they may be single bond. They will be single bond. ಆಲ್ಕೀನ್ಗಳ ರಚನೆ ಬರೆಯುವಾಗ ಎಷ್ಟೇ ಕಾರ್ಬನ್ಗಳ ಸರಪಳಿ ಇದ್ರೂ ಸಹ ಎರಡು ಕಾರ್ಬನ್ ಪರಮಾಣುಗಳ ಮಧ್ಯೆ ಮಾತ್ರ ಒಂದು ದ್ವಿಬಂಧ ಇರುತ್ತೆ. ಉಳಿದ ಎಲ್ಲ ಕಾರ್ಬನ್ ಪರಮಾಣುಗಳ ನಡುವೆ ಏಕ ಸಹವೆಲೆನ್ಸಿ ಬಂಧನ ಇರುತ್ತೆ. ಆದರೆ ಎರಡು ಕಾರ್ಬನ್ ನಡುವೆ ಮಾತ್ರ ಒಂದು ದ್ವಿಬಂಧ ಇರೋದನ್ನ ಆಲ್ಕೀನ್ ಅಂತ ಕರಿತೇವೆ. ಇದು ನಾವು ಉದಾಹರಣೆ ಬರೀತಾ ಹೋದಾಗ ನಿಮಗೆ ಸ್ಪಷ್ಟ ಆಗುತ್ತೆ. ಯಾಕೆ ನೀವು ಈಗಾಗಲೇ ಆಲ್ಕೇನ್ಗಳನ್ನು ತುಂಬ ಸ್ಪಷ್ಟವಾಗಿ ನೀವು ಅರ್ಥ ಮಾಡ್ಕೊಂಡಿದ್ದೀರಿ. ನೋಡೋಣ ಈಗ ಆಲ್ಕೀನ್, ಈಥೀನ್, ಪ್ರೋಪೀನ್, ಬ್ಯೂಟೀನ್, ಪೆಂಟೀನ್, ಹೆಕ್ಸೀನ್, ಈನ್ ಅನ್ನೋದು ನೆನ್ಪಿಟ್ಕೋಬೇಕು ನೀವು. ಆಲ್ಕೀನ್ ನೋಡಿ, ಈಥೀನ್ ಫಾರ್ಮುಲಾ ನೋಡೋಣ. CN ಈತ್ ಅಂದ್ರೆ ಎಷ್ಟು ಕಾರ್ಬನ್? 2. C2 H2N ಅಂತ ಇದೆ. ಸೊ 2N 2 into 2 ಎಷ್ಟಾಯಿತು? 4. 2 into 2 4. ಹಾಗ ರಚನಾ ಸೂತ್ರ ನೋಡಿ ಏನು ಹೇಳ್ತಾ ಇದೆ? ಎರಡು ಕಾರ್ಬನ್ ನಡುವೆ ಒಂದು ದ್ವಿಬಂಧ ಇರಲೇಬೇಕು. ಇರೋದೇ ಎಷ್ಟು ಕಾರ್ಬನ್ ಇಲ್ಲಿ? 2. ಸೊ ಡಬಲ್ ಬಾಂಡ್ ಸಿ. ಹೈಡ್ರೋಜನ್ಗಳು ಎಷ್ಟಿದ್ದಾವೆ? 4 ಇದೆ. ಸಮವಾಗಿ ಹಂಚು. ನೀನು ಈ ಹೈಡ್ರೋಜನ್ ಮೇಲೆ ಆದರೂ ಬರಿಬೋದು ಅಥವಾ ಕೆಳಗಡೆ ಆದರೂ ಬರಿಬೋದು. ಸುಲಭವಾಗಿ ರಚನೆ ಬರುತ್ತೆ ನೋಡಿ. ಚುಕ್ಕಿ ಸೂತ್ರ ಬರೆಯೋಕ್ಕಷ್ಟೇ ಸರ್. ಒಂದು ಸರಳವಾದದ್ದು ಹೇಳ್ತೇನೆ. ಈ ಸೂತ್ರ ಬರೀತಿರಲ್ವಾ, ಇದು ಬರೆದ ಮೇಲೆ ಅದನ್ನು ಬರೀರಿ, ಕರೆಕ್ಟ್ ಬರುತ್ತೆ. ಯಾಕೆ ಅಂದರೆ ನಿಮ್ಗೆ ಗೊತ್ತಿದೆ ಏಕ ಸಹವೆಲೆನ್ಸಿ ಬಂದರೆ ಎಷ್ಟು ಚುಕ್ಕೆ ಇಡಬೇಕು? 2. ದ್ವಿ ಬಂತಂದರೆ ಎಷ್ಟು ಚುಕ್ಕೆ ಇರಬೇಕು? 4. ನೋಡಿ ಸುಲಭವಾಗಿ ಬರಿಬೋದು. ಈಗ ಸಿ, ಇಲ್ಲಿ 2 ಡಬಲ್ ಬಾಂಡ್ ಇದೆ. ಎಷ್ಟು ಚುಕ್ಕೆ ಹಾಕಬೇಕು? 4 ಚುಕ್ಕೆ. ಮತ್ತು ಸಿ, ಇಲ್ಲಿ ಒಂದೇ ಇದೆ. ಎಷ್ಟು ಚುಕ್ಕೆ? 2 ಚುಕ್ಕೆ ಇಡಬೇಕು. ನಾನು ಇಲ್ಲಿ ಚುಕ್ಕೆ 1 ಇಂಟು 1 ಹಾಕ್ತೀನಿ, ಯಾಕೆ ಹೈಡ್ರೋಜನ್ ಇದೆ ಅಲ್ಲಿ, ಆದ ಕಾರಣ. ಇಲ್ಲಿ ಎಷ್ಟು? ಇಲ್ಲಿ ಒಂದೇ ಇದೆ, ಸೊ 2 ಚುಕ್ಕೆ. ಇಲ್ಲಿ ಅಷ್ಟೇ. ಬಂತು ನೋಡಿ. ಸೊ ನಿಮಗೆ ಚುಕ್ಕಿ ಸೂತ್ರ, ಲೂಯಿಸ್ ಚುಕ್ಕಿ ಸೂತ್ರ ಬರೆಯೋಕ್ಕೆ ಕಷ್ಟ ಆಗ್ತಿದೆ ಅಂದ್ಕೊಳ್ಳಿ. ಇದು ನಿಮಗೆ ಬರೆಯೋಕ್ಕೆ ಬಂತಂದರೆ ಇದು ನೀವು ಬರದೇ ಬರೀತೀರಿ. ಒಂದು ಡ್ಯಾಶ್ ಇತ್ತು ಕಾರ್ಬನ್ ಮತ್ತು ಹೈಡ್ರೋಜನ್ ಅಥವಾ ಕಾರ್ಬನ್ ಮತ್ತು ಕಾರ್ಬನ್ ನಡುವೆ 2 ಚುಕ್ಕೆ. 2 ಡ್ಯಾಶ್ಗಳಿದೆ ಕಾರ್ಬನ್ ನಡುವೆ 4 ಚುಕ್ಕೆ. ಇಷ್ಟು ನೀವು ನೆನ್ಪಿಟ್ಕೊಂಡ್ರೆ ಚುಕ್ಕಿ ಸೂತ್ರ ಬರೀತೀರಿ. ಈಗ ನಾವು ಪ್ರೋಪೀನ್, C3 H 2 3s 6 ನೋಡಿ. ಇದರಲ್ಲಿ ನಾವು ನೋಡೋದು, ನೀವು ಈ ಡಬಲ್ ಬಾಂಡ್ ಇಲ್ಲಿಗಾದರೂ ಹಾಕಿ 2 ಕಾರ್ಬನ್ ನಡುವೆ, ಇಲ್ಲಾದರೂ ಹಾಕಿ. ಬಟ್ ನಾವು ಮೊದಲಿಗೆ ಹಾಕ್ಕೊಳ್ಳೋದ್ರಿಂದ ನಮ್ಮಲ್ಲಿ ತಪ್ಪುಗಳಾಗೋದಿಲ್ಲ. ಹೈಡ್ರೋಜನ್ ಹಂಚುವಾಗ ನೀವು ಯಾವುದೋ ಒಂದ್ರ ಮಧ್ಯೆ ಹಾಕುವಾಗ, ಹೈಡ್ರೋಜನ್ ಹಂಚಕ್ಕೆ ಹೋಗುವಾಗ ಒಂದು ಹೈಡ್ರೋಜನ್ ಎಕ್ಸ್ಟ್ರಾ ಆಯಿತು ಅಥವಾ ಒಂದು ಹೈಡ್ರೋಜನ್ ಬಿಟ್ಟೋಯ್ತು, ಇಡೀ ರಚನಾ ಸೂತ್ರ ತಪ್ಪಾಗುತ್ತೆ. ಸೊ ನಮ್ಮ ಒಂದು ಸ್ಪಷ್ಟವಾಗಿ ಸರಿಯಾಗಿ ಬರೆಯೋ ಉದ್ದೇಶದಿಂದ ನಾನು ಡಬಲ್ ಬಾಂಡ್ನ ಯಾವಾಗಲೂ ಸ್ಟಾರ್ಟಿಂಗ್ 2 ಕಾರ್ಬನ್ ನಡುವೆ ಹಾಕಿಬಿಟ್ಬಿಟ್ಟು ಅವಾಗ ನಮ್ಗೆ ಹೈಡ್ರೋಜನ್ ಹಂಚುವಾಗ ಸುಲಭ ಆಗುತ್ತೆ. ಇಲ್ಲಿ 2 ಇದೆ, ಇದು 3 ಆಯಿತು, 4 ಇರಲೇಬೇಕು ಬಾಂಧವ್ಯ ಕಾರ್ಬನ್ಗೆ. ಈ ಹೈಡ್ರೋಜನ್ ಮೇಲೇ ಹಾಕಬೇಕಂತಿಲ್ಲ, ಆ ಕಾರ್ಬನ್ ಕೆಳಗಡೆನೂ ನೀವು ಹಾಕ್ಬೋದು. ಇಲ್ಲಿ 2, ಇಲ್ಲೊಂದು ನೋಡಿ ಕಾರ್ಬನ್ಗೆ 3 ಆಯ್ತು, ಇಲ್ಲಿ ಬರೀ ಒಂದೇ ಹಾಕ್ಬೇಕು ನೀವು 4 ಆಗೋದಕ್ಕೆ. ಬಿಕಾಸ್ ದಿ ಕಾರ್ಬನ್ ಇಯರ್ 2 ಆ್ಯಂಡ್ ಇಯರ್ 1 3, ಸೊ ಇಯರ್ 1, ದಟ್ಸ್ ಆಲ್. ಇಲ್ಲಿ ಕಾರ್ಬನ್ ಒಂದೇ ಇದೆ, ಸೊ 4 3 ಹಾಕ್ತೀನಿ ನೋಡಿ. ಹೈಡ್ರೋಜನ್ ಸಂಖ್ಯೆ 6 ಇದಾವ, 1 2 3 4 5 6 ಇದೆ ಹೈಡ್ರೋಜನ್. ಇಲ್ಲಿ ನನ್ನ ಬರವಣಿಗೆ ಸ್ವಲ್ಪ ಮಟ್ಟಿಗೆ ಅಷ್ಟು ಸ್ಪಷ್ಟ ಇಲ್ಲ ವಿದ್ಯಾರ್ಥಿಗಳೇ. ನಿಮ್ಮಲ್ಲಿ ಹೆಚ್ಚಿನವ್ರು ತುಂಬ ಚಂದವಾಗಿ ಬರೀತೀರಿ, ದುಂಡಿಗೆ ಬರೀತೀರಿ. ಮತ್ತೆ ಹೇಳ್ತೀನಿ ನೋಡಿ, ಎಲ್ಲ ಭಾಷೆಗಳಲ್ಲಿ ತುಂಬ ದುಂಡಿಗೆ ಬರೀತಕ್ಕಂಥ ಭಾಷೆಯಲ್ಲಿರ್ತಕ್ಕಂಥ ಅಕ್ಷರಗಳಂದರೆ ಅದು ಕನ್ನಡ ಭಾಷೆ ಮಾತ್ರನೇ.
ಕನ್ನಡ ಅಕ್ಷರಗಳಲ್ಲಿ ಹೆಚ್ಚು ದುಂಡಿಗೆ ಬರೆಯಕ್ಕೆ ಸಾಧ್ಯ ಇದೆ, ಬೇರೆ ಯಾವ ಭಾಷೆಯ ಅಕ್ಷರಗಳಲ್ಲಿ ಬರೆಯಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಯಾವುದೇ ರೀತಿ ದುರಾಭಿಮಾನ ಅಭಿಮಾನ ಅಲ್ಲ ನಾನು ಹೇಳ್ತಿರೋದು, ಭಾಷೆಯಲ್ಲಿರ್ತಕ್ಕಂಥ ಅಕ್ಷರಗಳ ದುಂಡೆಗೆ ಬರೆಯುವಂಥ ಉದ್ದೇಶವನ್ನು ಇಟ್ಕೊಂಡು ಹೇಳ್ತಾ ಇರ್ತಕ್ಕಂಥದ್ದು. ಸೊ ನೆನ್ಪಿಟ್ಕೊಂಡು ನೀವು ಇನ್ನೂ ಚೆನ್ನಾಗಿ ಬರೀಬೇಕಕ್ಕೆ ಈ ಬಾಂಡ್ ಇಲ್ಲಿ ಬಂದ ತಕ್ಷಣ ಇಲ್ಲಿ ಹೈಡ್ರೋಜನ್ನೇ ಅಲ್ಲಿ ಬರಬೇಕು. ಇಲ್ಲಿ ಸ್ಥಳಾವಕಾಶ ಸ್ವಲ್ಪ ಮಟ್ಟಿಗೆ ಕಡಿಮೆ ಇರೋದ್ರಿಂದ ನಿಮಗೆ ನನ್ನ ಬರವಣಿಗೆ ಸ್ವಲ್ಪ ಸ್ಪಷ್ಟ ಅನ್ನಿಸದೇ ಇರ್ಬೋದು, ನೀವು ಖಂಡಿತ ಚೆನ್ನಾಗಿ ಬರೀತೀರಿ. ಈಗ ನಾವು ಬ್ಯೂಟೀನ್ 4 H ಎಷ್ಟಾಯಿತು 8 ನೋಡಿ, ಕಾರ್ಬನ್ ಡಬಲ್ ಬಾಂಡ್ ಕಾರ್ಬನ್ ಸಿಂಗಲ್ ಬಾಂಡ್ ಇಲ್ಲಿ 2 ಇದೆ. ಸೊ 3 4 2 3 ಆಯಿತು 4 1 2 ಅಷ್ಟೇ ಇರೋದಿಲ್ಲಿ, ಆದ ಕಾರಣ 4 ಇಲ್ಲಿ ಬರೀ 1 ಇದೆ. ಬ್ಯೂಟೀನ್ ಎಲ್ಲೂ ಸಹ ಈ ಆಲ್ಕೀನ್ಗಳದ್ದು ಸಹ ನೀವೆಲ್ಲ ಬರ್ಕೊಂಡಿರ್ತೀರಿ ಹಾಗೂ ಅರ್ಥ ಮಾಡ್ಕೊಂಡಿರ್ತೀರಿ. ಇನ್ನೊಮ್ಮೆ ನೀವು ಇದನ್ನೇ 2-3 ಸಲ ಅಣುಸೂತ್ರ ಏನು ಬ್ಯೂಟೀನ್ದು, ಇಲ್ಲಿ ನಾವು ಬ್ಯೂಟೀನ್ ಮಾತ್ರ ಉದಾಹರಣೆ ತಗೊಂಡಿದ್ದೇವೆ. ನೀವು ಪೆಂಟೀನ್ ತಗೊಳ್ಳಿ, ಆಕ್ಟೀನ್ ತಗೊಳ್ಳಿ, ಅದರ ಅಣುಸೂತ್ರ ಬರೀರಿ, ರಚನಾ ಸೂತ್ರ ಬರೀರಿ, ಸಾಮಾನ್ಯ ಸೂತ್ರ ಒಂದು 5 ಸಲ ಬರೀರಿ. ಆಲ್ಕೀನ್ ಸಾಮಾನ್ಯ ಸೂತ್ರ CnH2n ಅನ್ನೋದು ನೆನ್ಪಿಟ್ಕೊಳ್ಳಿ. ಆಲ್ಕೇನ್ ನಾನು ಹಿಂದಿಂದ ಹೇಳ್ತಾ ಇದ್ದೀನಿ, ಆಲ್ಕೇನ್ CnH2n +2 ಅದು ಆಲ್ಕೇನ್ದು. ಮುಂದಿಂದು ನೋಡೋಣ ಆಲ್ಕೈನ್, ಐನ್ ಅಂತ YNE ಐನ್, ಆಲ್ಕೈನ್. ಯಾವುದು ಈ ಆಲ್ಕೈನ್ಗಳು? ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು, ಅನುಕ್ರಮವಾಗಿ ಕಾರ್ಬನ್ ಕಾರ್ಬನ್ ನಡುವೆ ತ್ರಿಸಹವೆಲೆನ್ಸಿ ಬಂಧವನ್ನು ಹೊಂದಿರತಕ್ಕಂತಹ ಹೈಡ್ರೋಕಾರ್ಬನ್ನುಗಳು ಈ ಆಲ್ಕೈನುಗಳು. ಇದರ ಸಾಮಾನ್ಯ ಅಣುಸೂತ್ರನೂ ಇದೆ ನೋಡಿ, CnH2n -2. CnH2n 3ರಲ್ಲಿನೂ ಇದೆ. ಆ CnH2n +2 ಸೇರಿಸಿದ್ರೆ ಆಲ್ಕೇನ್, ಏನೂ ಸೇರಿಸಬೇಡ ಆಲ್ಕೀನ್, -2 ಹಾಕು ಆಲ್ಕೈನ್. ಸೊ ಆಲ್ಕೈನ್ಗೆ CnH2n -2. ಇದರಲ್ಲಿ ಸಹ ತ್ರಿಸಹವೆಲೆನ್ಸಿ ಬಂಧ, ಎಷ್ಟೇ ಕಾರ್ಬನ್ಗಳ ಸರಪಳಿ ಇರಲಿ 2 ಕಾರ್ಬನ್ ನಡುವೆ ಮಾತ್ರ ತ್ರಿಸಹವೆಲೆನ್ಸಿ ಬಂಧ ಆಗ್ತೀವಿ. ಉಳಿದ ಕಾರ್ಬನ್ ನಡುವೆ ಯಾವ ರೀತಿಯ ಆಲ್ಕೀನ್ಗಳಲ್ಲಿ ನೀನು ಹಾಕಿದ್ದಿ ಸಿಂಗಲ್ ಬಾಂಡ್ ಏಕಸಹವೆಲೆನ್ಸಿ ಬಂಧ, ಅದನ್ನೇ ನೀನು ಹಾಕ್ತೀಯ. ರಚನೆ ಬರೆಯುವಾಗ ನಿಮ್ಗದರ ಅಭ್ಯಾಸ ಆಗುತ್ತೆ. ಈಥೈನ್, ಐನ್, ಈಥೈನ್ ನೋಡಿ, ಈಥೀನ್, ಈಥೇನ್ ನೋಡಿ. ಸ್ಪಷ್ಟ ಉಚ್ಚಾರಣೆ ಬರಬೇಕಾದ್ರೆ ವೇದ ಚೆನ್ನಾಗಿ ಕಲಿಬೇಕು. ಎಲ್ಲರಿಗೂ ವೇದ ಅಂದರೆ ತಿಳಿದಿದೆ ನಿಮ್ಗೆಲ್ಲರಿಗೂ ಸಹ. ಸೊ ಏನೀ ವೇದ? ಅನೇಕ ಋಷಿಮುನಿಗಳು ಅನೇಕ ವರ್ಷಗಟ್ಟಲೆ ತಪಸ್ಸನ್ನು ಆಚರಿಸಿದಾಗ ತಮ್ಮ ಬಾಯಿಂದ ಹೊರಬಂದಿರತಕ್ಕಂತಹ ಶಬ್ದಗಳು, ಅದಕ್ಕಷ್ಟು ಶಕ್ತಿ ಇದೆ ವೇದಗಳಲ್ಲಿ. ಅನೇಕ ನಾವೆಲ್ಲ ಕೇಳ್ತಾ ಇರ್ತೇವೆ, ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ. ನೋಡಿ, ಇದು ಹೇಳುವಾಗ ಏರುಪೇರು ಆಗ್ತಾನೇ ಇದೆ, ಅಲ್ಪಪ್ರಾಣ ಮಹಾಪ್ರಾಣ. ಸೊ ಇಲ್ಲಿ ಉಚ್ಚಾರಣೆಗೆ ಆಲ್ಕೇನ್ ಉಚ್ಚಾರಣೆ ಸ್ಪಷ್ಟ ಆಗಬೇಕಂದ್ರೆ ವೇದ ಕಲಿಬೇಕು. ವೇದ ತುಂಬ ಸುಲಭ, ಕೇಳ್ತಾ ಆಲಿಸ್ತಾನೆ ನೀವು ಕಲಿಯೋಕ್ಕೆ ಸಾಧ್ಯತೆ ಇರುತ್ತೆ. ಈಥೈನ್ ನೋಡಿ, ಈಥೈನ್. ನೀವು ಪದ ಉಚ್ಚಾರಣೆ ತಪ್ಪು ನೀವು ಓದ್ಬಿಟ್ರೆ ನೀವು ಬರೆಯೋದು ತಪ್ಪಾಗುತ್ತೆ. ನೋಡಿ, ಈಥೈನ್ ಓದೋ ಬದಲು ಈಥೇನ್ ಅಂತ ಓದ್ಬಿಟ್ಟು ಬರೆದ್ರೆ ಪರೀಕ್ಷೆಯಲ್ಲಿ ಇದನ್ನು ಕೇಳಿರ್ತಾರೆ, ನೀನು ಬರೀ ಈಥೇನ್ ಬರೆದಿರ್ತೀಯ, ಪೂರ್ಣ 2 ಅಂಕ ಹೋಯಿತು. ಸೊ ಓದುವಾಗ ಪರೀಕ್ಷೆಯಲ್ಲಿ ಸಹ ಈ ಹೈಡ್ರೋಕಾರ್ಬನ್ಗಳಲ್ಲಿ ಆಲ್ಕೈನ್ಗಳಲ್ಲಿ ರಚನಾ ಸೂತ್ರ ಅಥವಾ ಅಣುಸೂತ್ರ ಕೇಳಿದ್ದಾರೆ ಅಂದರೆ ಮೊದಲು ಹೈಡ್ರೋಕಾರ್ಬನ್ ಅನ್ನು ಸ್ಪಷ್ಟವಾಗಿ ಓದಿ. ಈಥೇನಾ, ಈಥೀನಾ, ಈಥೈನಾ ಅಂತ. ಇಲ್ಲಿ ನಾವು ನೋಡೋದು ಈಥೈನ್, ಇದನ್ನು ಅಸಿಟಲೀನ್ ಅಂತಲೂ ಕರಿತೇವೆ. ಅಸಿಟಲೀನ್ ಎಲ್ಲರೂ ಗಮನಿಸಿ, ವೆಲ್ಡಿಂಗ್ ಶಾಪ್ ನೋಡಿರ್ತೀರಲ್ಲ, ಆ ಕಬ್ಬಿಣ ವೆಲ್ಡಿಂಗ್ ಶಾಪಲ್ಲಿ ಅವರು ಒಂದು ಕಬ್ಬಿಣ ಇನ್ನೊಂದು ಏನೋ ಎಲೆಕ್ಟ್ರಿಕ್ ಇಟ್ಟಾಗ ಒಂದು ರೀತಿ ಸ್ಪಾರ್ಕ್ ಲೈಟ್ ಬರುತ್ತೆ, ಬೆಳಕು ಬರುತ್ತೆ. ಅವರಿದ ತಮ್ಮ ಕಣ್ಣಿಗೆ ಅದು ಒಂದು
ಕಣ್ಣಿಗೆ ಯಾವುದೇ ರೀತಿಯ ದೋಷ ಅಥವಾ ಕಣ್ಣಿಗೆ ಯಾವುದೇ ರೀತಿಯ ಹಾನಿ ಉಂಟಾಗಬಾರ್ದಂತ ಒಂದು ರೀತಿಯ ಚಶ್ಮಾ ಹಾಕ್ಕೊಂಡಿರ್ತಾರೆ ಅವರು. ಆ ಅಸಿಟಲೀನ್ ಫ್ಲೇಮ್ ಅಂತ ನಾವು ಕರಿತೇವೆ. ಸೊ ಅಸಿಟಲೀನ್, ಈಥೈನ್ ಅಂತ. ಪ್ರೋಪೈನ್, ಬ್ಯೂಟೈನ್, ಪೆಂಟೈನ್, ಹೆಕ್ಸೈನ್, ಹೆಪ್ಟೈನ್, ಆಕ್ಟೈನ್, ಐನ್. ನೋಡಿ, ಐನ್ ಅನ್ನೋದು ನೆನ್ಪಿಟ್ಕೋಬೇಕು ನೀವು. ಸೊ ಈಥೈನ್, ಈಥೈನ್ ನೋಡೋಣ. CnH2n-2 ಇದೆ. ಇಲ್ಲಿ ಬಣ್ಣ ಒಂದು ಬದಲಾಯಿಸ್ತೇನೆ ಸ್ವಲ್ಪ, ನೋಡೋಣ. ಈಥೈನ್, ಸಿ ಎತ್ತಂದ್ರೆ ಎತ್ತನ್ನೋದು ಎರಡೇ ಇರುತ್ತೆ, ಐನವೆಲ್ಲ ವ್ಯತ್ಯಾಸ ಆಗುತ್ತಷ್ಟೇ. ಎತ್ತಂದ್ರೆ ಎರಡೇ. ಸೊ ಎತ್ ಎರಡು, 2 2s 4, 4 -2 ಇದೆ, +2 ಇಲ್ಲ ಅಲ್ಲಿ. ಸೊ 4 - 2. ಸೊ ಈಥೈನ್, ಅಸಿಟಲೀನ್, C2H2. ನೋಡಿ, 2 ಕಾರ್ಬನ್ ನಡುವೆ ದ್ವಿಬಂಧ, 3 ಅಡ್ನಾಮ ಹಾಕ್ತೀರಿ. ಇನ್ನಿರೋದು 2 ಹೈಡ್ರೋಜನ್ನ ಸಮವಾಗಿ ಹಂಚಷ್ಟೇ, ಮುಗೀತು. ತುಂಬ ಸುಲಭ. 1 ಮಾರ್ಕ್ ನೋಡಿ. ವಿಜ್ಞಾನದಲ್ಲಿ ಸುಲಭವಾಗಿ ಪಾಸ್ ಆಗ್ಬೋದು, ವಿಜ್ಞಾನದಲ್ಲಿ ಸುಲಭವಾಗಿ ಅಂಕ ಬರುತ್ತೆ ನಿಮಗೆ. ಬೇರೆದಾದರೆ ಭಾಷೆಗಳಲ್ಲಿ ಅರ್ಧ ಪುಟ ಬರೆದ್ರು ನಿಮ್ಗೆ 1 ಮಾರ್ಕ್ 2 ಮಾರ್ಕ್ ಕೊಡೋದು ಅವ್ರು ಸ್ವಲ್ಪ ಯೋಚನೆ ಮಾಡ್ತಾರೆ, ಗ್ರಾಮರ್ ಸರಿ ಇದೆಯಾ, ಸ್ಪೆಲ್ಲಿಂಗ್ಸ್ ತಪ್ಪಿದೆಯಾ ಅಂತ. ಆದರೆ ಇದರಲ್ಲಿ ನೋಡಿ, ನೇರ ನೀವು ಈ ರಚನೆ ಬರೆದಿದ್ದೀರಿ, ಸರಿ ಇದೆ, 1 ಮಾರ್ಕ್ ಬಂತು. ಇದು ಈಥೈನ್, ಅಸಿಟಲೀನ್. ಪ್ರೋಪ್, ಪ್ರೋಪ್ ಅಂದರೆ ನೀವೇ ಹೇಳಿ ನೋಡೋಣ. ಪ್ರೋಪ್ ಅಂದರೆ ಎಷ್ಟು? 3. ಕರೆಕ್ಟ್, 3. ಇದರಲ್ಲಿ ಏನಾಗುತ್ತೆ? 2 3 6, 6ರಲ್ಲಿ 2 ಹೋಯ್ತಂದ್ರೆ 4. ಪ್ರೋಪೈನ್. ಇವಾಗ ನೋಡಿ, ಇಲ್ಲಿ ರಚನೆಯಲ್ಲಿ ನಾನು ಈಗಾಗಲೇ ಹೇಳಿದೆ, ಇಲ್ಲಿ 3 ಕಾರ್ಬನ್ ಇದೆ, 2 ಕಾರ್ಬನ್ ನಡುವೆ ಮಾತ್ರ ನಾವು 3 ಬಂಧ ಉಂಟು ಮಾಡ್ತೀವಿ, ಉಳಿದ ಕಾರ್ಬನ್ ನಡುವೆ ಒಂದೇ. ಇಲ್ಲಿ ನೋಡಿ, ಇಲ್ಲಿ 3 ಇದೆ. ಈ ಕಾರ್ಬನ್ಗೆ ಎಷ್ಟು ಹೈಡ್ರೋಜನ್ ಬೇಕು? ಒಂದೇ. ಬಿಕಾಸ್ ಚತುರ್ವ್ಯಾಲೆನ್ಸಿ ನೆನ್ಪಿಟ್ಕೋಬೇಕು. ದ ಕಾರ್ಬನ್ ವಿಲ್ ಬಿಕಮ್ ಸ್ಟೇಬಲ್ ಬೈ 4 ಅದರ್ ಎಲೆಕ್ಟ್ರಾನ್ಸ್ ವೆನ್ ಇಟ್ ಈಸ್ ಶೇರಿಂಗ್. ಸೊ ಇಲ್ಲಿಗಾಗಲೇ 3 ಇದೆ, ಇನ್ನೊಂದು ಆಗ್ತಾ ಇದೆ. ಇಲ್ಲಿ 3 ಪ್ಲಸ್ ಇದೊಂದು 4. ಈ ಕಾರ್ಬನ್ಗೆ ನೀನು ಹೈಡ್ರೋಜನ್ ಸೇರಿಸಬೇಕಾದ್ದೇ ಇರಲ್ಲ. ಯಾಕೆ ನೋಡಿ, ಇಲ್ಲಿ 3 ಇದೆ, ಈ ಕಡೆ ಕಾರ್ಬನ್ ಇಂದ 1 ಇದೆ, 4 ಆಯ್ತಲ್ಲಿ. ಸೊ ಅಲ್ಲಿಗೆ ಬೇಕಾಗಿಲ್ಲ ಹೈಡ್ರೋಜನ್. ಇನ್ನು ಈ ಕಾರ್ಬನ್ಗೆ ಒಂದೇ ಇದೆ, ಸೊ ಇಲ್ಲಿ 3 ಹಾಕ್ತೇವೆ. ಪ್ರೋಪೈನ್. ಬ್ಯೂಟೈನ್, C4H, 8 - 2 6. ನೋಡೋಣ. C4. ಇಲ್ಲಿ 3 ಇದೆ ಕಾರ್ಬನ್ಗೆ, ಸೊ ಒಂದೇ ಹೈಡ್ರೋಜನ್ ಸೇರಿಸ್ಬೇಕಷ್ಟೆ. ಆದರೆ ಈ ಕಾರ್ಬನ್ ನೋಡಿ, ಈ ಕಡೆ 3 ಇದೆ, ಈ ಕಡೆ 1 ಇದೆ, 4 ಆಯ್ತು. ಅದ್ ಕಡೆ ನೀನು ಅದಕ್ಕೆ ಸೇರಿಸ್ಬೇಕಾದಿಲ್ಲ, ಅದು ಪೂರ್ಣಗೊಂಡಿದೆ, ಕೊಡ ತುಂಬಿದೆ. ಅದು ನೀನು ಮತ್ತೆ ನೀರು ತುಂಬಿಸಿದ್ರೆ ನೀರೆಲ್ಲ ಆಚೆ ಬರುತ್ತಷ್ಟೆ. ಸೊ ಇದು ನಾವು ನೋಡ್ತೀವಿ. ಈ ಕಾರ್ಬನ್ 1 2, ಇನ್ನು 2 ಹಾಕ್ಬೇಕು ಹೈಡ್ರೋಜನ್. ಈ ಕಾರ್ಬನ್ ನೋಡಿದ್ರೆ ಗಮನಿಸಿ ನೀವೇ, ಒಂದೇ ಇದೆ, ಸೊ 3. ಆಗ ಹೈಡ್ರೋಜನ್ ಸಂಖ್ಯೆ 6 ಇದಾವ ನೋಡಿ. 1 2 3 4 5 6. ಕರೆಕ್ಟ್ ಆಯ್ತು. ಸೊ ತ್ರಿಬಂಧ ಮಾಡುವಾಗ, ತ್ರಿಬಂಧದಲ್ಲಿ 2 ಕಾರ್ಬನ್ ನಡುವೆ ತ್ರಿಬಂಧ ಇದೆ ಅಂದರೆ ಆ ಸಮಯದಲ್ಲಿ 1 ಕಾರ್ಬನ್ಗೆ ಮಾತ್ರ 1 ಹೈಡ್ರೋಜನ್ ಹೋಗುತ್ತೆ. ಮಧ್ಯದಲ್ಲಿ ಬರುವ ಕಾರ್ಬನ್, 1 ಕಾರ್ಬನ್ಗೆ ಯಾವ ತ್ರಿಬಂಧ ಇದೆಯೋ ಅದರ ಪಕ್ಕದಲ್ಲಿರುವ ಕಾರ್ಬನ್ ಬಂಧ ಇದ್ದಾಗ ಅಲ್ಲಿ ಹೈಡ್ರೋಜನ್ ಬರೋದೇ ಇಲ್ಲ, ಉಳಿದವಕ್ಕೆ ಹೈಡ್ರೋಜನ್ ಹಾಕ್ತೀವಿ. ನೀವು ಅಭ್ಯಾಸ ಮಾಡಿದ್ರೆ ಖಂಡಿತ ನೀವೆಲ್ಲರೂ ಬರೀತೀರಿ. ಯಾರೋ ಹೇಳ್ತಾರೆ, ಎಂಥ ದಡ್ಡ, ನಾವು ಕವಿರತ್ನ ಕಾಳಿದಾಸ ನೋಡ್ತೇವೆ, ಕುರಿ ಕಾಯುವಂಥವನು. ಸೊ ಕುರಿ ಕಾಯುವವನಿಗೆ ಭಗವಂತ ಒಲ್ದಿದ್ದಾನೆ. ಯಾಕೆ ಅಂದರೆ ಅವನಲ್ಲಿ ಇರ್ತಕ್ಕಂಥ ಮುಗ್ಧತೆ, ಹಾಗೆ ಭಗವಂತ ಬಂದೇ ಬರ್ತಾನೆ ಹೇಳಿದ್ದಾರೆ ಯಾರೋ ಒಬ್ರು ಅವನಿಗೆ. ಆದ ಕಾರಣ ಹಾಗೆ ನೀವು ಸಹ ಪ್ರಯತ್ನ ಪ್ರಯತ್ನ ಪ್ರಯತ್ನ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ನೋಡಿ, ಅಬ್ದುಲ್ ಕಲಾಂ ಅವ್ರು ಹೇಳಿರೋದು ನಿಮ್ಗೆ ನೆನಪಿರ್ಬೋದು, ಮೆನಿ ರೀಸನ್ಸ್ ಆರ್ ದೇರ್ ಫಾರ್ ಫೇಲ್ಯೂರ್ ಬಟ್ ಫಾರ್ ಸಕ್ಸಸ್ ಓನ್ಲಿ ಒನ್ ರೀಸನ್ ಅಂಡ್ ದಟ್ ಈಸ್ ಹಾರ್ಡ್ ವರ್ಕ್. ನೋಡಿ ಅರ್ಥ ಏನಿದ್ರದ್ದು, ವಿಫಲ ಆಗುವುದಕ್ಕೆ ಅನೇಕ ಕಾರಣಗಳಿದ್ದಾವೆ, ಆದರೆ ಯಶಸ್ಸಿಗೆ ಕಾರಣ ಒಂದೇ, ಪರಿಶ್ರಮ ಅಷ್ಟೇ. ಪರಿಶ್ರಮ, ಹಾರ್ಡ್ ವರ್ಕ್, ಪ್ರಾಕ್ಟೀಸ್. ಆ ಪ್ರಾಕ್ಟೀಸ್ ಮಾಡುವಾಗ ಫೇಲ್ಯೂರ್ ಆಗುತ್ತೆ.
ಫೇಲ್ಯೂರ್ಸ್ ಆರ್ ದ ಸ್ಟೆಪ್ಸ್ ಫಾರ್ ಸಕ್ಸಸ್. ಇದು ನೆನಪಿನಲ್ಲಿ ಇಟ್ಕೊತೀರಿ ಅಂತ ಭಾವಿಸ್ತೇನೆ, ಆಶಿಸ್ತೇನೆ. ಎಲ್ಲರೂ ಸಹ ಈ ಆಲ್ಕೈನ್ ರಚನೆಯನ್ನು ಸಹ ರಚನಾ ಸೂತ್ರ, ಅಣುಸೂತ್ರ ಅರ್ಥ ಮಾಡ್ಕೊಂಡಿರ್ತೀರಿ. ಇದನ್ನು ಮತ್ತೆ ನೀವು ನಿಮ್ಮ ಮನೆಗಳಲ್ಲಿ ಆಲ್ಕೈನ್ಗಳ ಅಣುಸೂತ್ರ, ರಚನಾ ಸೂತ್ರ ಉದಾಹರಣೆಗಳನ್ನು ತೆಗೆದುಕೊಂಡು ಅಭ್ಯಾಸ ಮಾಡಿ. ಹಾಗೂ ಮೆತ್, ಎತ್, ಪ್ರಾಪ್, ಬ್ಯೂಟ್, ಪೆಂಟ್, ಹೆಕ್ಸ್ ಅಂದರೆ ಎಷ್ಟು ಸಂಖ್ಯೆ ಅನ್ನೋದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಆಗ ಸುಲಭವಾಗಿ ಇದನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೇ ಆಗುತ್ತೆ. ಯಾಕಂದರೆ ಈಗಾಗಲೇ ನೀವು ಈ ಪಾಠವನ್ನು ಕೇಳ್ತಾ 70% ಅರ್ಥ ಮಾಡ್ಕೊಂಡಿದ್ದೀರಿ. ಇನ್ನು 20-25% ನಿಮ್ಮ ಪ್ರಯತ್ನ ಅಷ್ಟೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ 3ನೇ ಭಾಗ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳಲ್ಲಿ ಇರ್ತಕ್ಕಂಥ ಹೈಡ್ರೋಕಾರ್ಬನ್ಗಳಲ್ಲಿ ಆಲಿಫ್ಯಾಟಿಕ್, ಹೈಡ್ರೋಕಾರ್ಬನ್ಗಳಲ್ಲಿ ಬರ್ತಕ್ಕಂಥ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು, ಆಲ್ಕೇನ್, ಆಲ್ಕೀನ್, ಆಲ್ಕೈನ್ಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಅದು ನಮ್ಮ ಮೆದುಳಲ್ಲಿ ಅಚ್ಚ ಹಸಿರಾಗಿ ಉಳಿಯೋದಕ್ಕೆ ಇದೇ ಮನೆ ಕೆಲಸ 3 ಮನನಕ್ಕಾಗಿ. ಈ ಕೆಳಗಿನ ಹೈಡ್ರೋಕಾರ್ಬನ್ಗಳನ್ನು ಆಲ್ಕೇನ್, ಆಲ್ಕೀನ್ ಮತ್ತು ಆಲ್ಕೈನ್ಗಳಾಗಿ ವರ್ಗೀಕರಿಸಿ. ಈಥೀನ್, ಹೆಪ್ಟೇನ್, ಆಕ್ಟೀನ್, ಈಥೈನ್, ಪ್ರೋಪೇನ್ ಇದನ್ನು ವರ್ಗೀಕರಿಸಬೇಕು. ಆಲ್ಕೇನ್ ಯಾವುದು, ಆಲ್ಕೀನ್ ಯಾವುದು, ಆಲ್ಕೈನ್ ಯಾವುದು ಅಂತ. 2ನೇ ಪ್ರಶ್ನೆ, ಈ ಕೆಳಗಿನ ಹೈಡ್ರೋಕಾರ್ಬನ್ಗಳ ಅಣುಸೂತ್ರ ಮತ್ತು ರಚನಾ ಸೂತ್ರಗಳನ್ನು ಬರೆಯಿರಿ. ಪೆಂಟೀನ್, ಈಥೇನ್, ಅಸಿಟಲೀನ್. ಅಸಿಟಲೀನ್ಗೆ ಇನ್ನೊಂದು ಹೆಸರಿದೆ, ಯಾರೋ ಈಗಲೇ ಹೇಳ್ತಾ ಇದ್ದೀರಿ, ಏನದು? ಈಥೈನ್. ಕರೆಕ್ಟ್, ಈಥೈನ್ ಈಸ್ ಆಲ್ಸೋ ಕಾಲ್ಡ್ ಅಸಿಟಲೀನ್. ಎಲ್ಲರೂ ಸಹ ಈ ಮನೆ ಕೆಲಸ 3ರಲ್ಲಿರ್ತಕ್ಕಂಥ ಈ ಪ್ರಶ್ನೆಗಳಿಗೆ ಪ್ರಾಮಾಣಿಕವಾಗಿ ಹಾಗೂ ತುಂಬ ನಿಷ್ಠೆಯಿಂದ ದುಂಡಗೆ ನೀವೆಲ್ಲ ಬರೀತೀರಿ ಎಂಬುದು ನಾನು ನಂಬಿದ್ದೇನೆ, ಆಶಿಸಿದ್ದೇನೆ. ಇವತ್ತಿನ ನಮ್ಮ ಪಾಠವನ್ನು ಭಗವಂತನ ಪಾದಾರವಿಂದಗಳಿಗೆ ಅರ್ಪಿಸೋಣ. ಸಮಸ್ತ ಲೋಕಕ್ಕೆ ಭಗವಂತ ಆರೋಗ್ಯ ಆನಂದವನ್ನು ನೀಡಲಿ ಎಂಬುದನ್ನು ತಿಳಿಸ್ತಾ, ಸಮಸ್ತ ಲೋಕಾಹ ಸುಖಿನೋ ಭವಂತು. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಜೈ ಸಾಯಿರಾಮ್.